ಹೌ ಡು ಯು ಡಿಫೈನ್ ದಿ ಫ್ಯಾನ್ಸ್ ಆಫ್ ನಾರಾಯಣಾಚಾರ್ಯ? ದೋಸ್ ಹು ಲವ್ ಮದರ್ ಇಂಡಿಯಾ, ದೋಸ್ ಹು ಲವ್ ಅವರ್ ಕಲ್ಚರ್, ದೇ ಆರ್ ಆಲ್ ದಿ ಪೀಪಲ್, ದೇ ಆರ್ ದಿ ಡಿವೋಟೀಸ್ ಆಫ್ ನಾರಾಯಣಾಚಾರ್ಯ ಅಷ್ಟೇ. ಇದು 5127ನೇ ಕಲಿಯುಗ. ಇದು ಹೇಗೆ ಅಂತಂದರೆ, ಯಾವಾಗ ಪರೀಕ್ಷಿತ ಮಹಾರಾಜ ಅವನ ರಾಜ್ಯಾಭಿಷೇಕ ಆಯಿತೋ ಆವತ್ತಿಂದ ಕಲಿಯುಗ ಪ್ರಾರಂಭ ಆಯಿತು ಅಂತ. ಸೊ ಪಾಂಡವರೆಲ್ಲ ವನವಾಸಕ್ಕೆ ಹೊರಟರು, ಕಲಿಯುಗ ಆವತ್ತಿಂದ ಪ್ರಾರಂಭ ಆಯಿತು. 5127ನೇ ಕಲಿಯುಗ. ಸಿ ವಿ ಹ್ಯಾವ್ ಗಾಟ್ ಸಚ್ ಅ ಬ್ಯೂಟಿಫುಲ್ ಅಕೌಂಟ್. ಇಲ್ಲಿ ನೆರೆದಿರೋರಲ್ಲಿ ಎಲ್ಲರೂ ಕೂಡ ಹಿರಿಯರೇ. ಅದರಲ್ಲಿ ಮೊದಲು ನಮಿಸಬೇಕಾಗಿರೋದು ವಯೋವೃದ್ಧರು, ಜ್ಞಾನವೃದ್ಧರು ಆಗಿರುವಂತಹ ಪ್ರಧಾನ ಗುರುದತ್ತರನ್ನು, ಯಾರು ಇವತ್ತು ಸನ್ಮಾನಿತರಾಗಲಿದ್ದಾರೆ. ವಿದ್ಯುತ್ ಶಕ್ತಿ ಒಂದೇ. ಅದನ್ನು ನೀವು ಬಲ್ಬ್ಗೆ ಹರಿಸಿದ್ರೆ ಬೆಳಕು ಬರುತ್ತೆ, ಹೀಟ್ರಿಗೆ ಹರಿಸಿದ್ರೆ ಶಾಖ ಬರುತ್ತೆ, ಫ್ಯಾನಿಗೆ ಹರಿಸಿದ್ರೆ ಗಾಳಿ ಬರುತ್ತೆ. ಹಾಗೆ ಭಗವತ್ ತತ್ವ ಕೂಡ ವಿವಿಧ ಪ್ರಕಾರಗಳಲ್ಲಿ ಪ್ರಕಟ ಆಗುತ್ತಂತೆ. ಅದರಲ್ಲಿ ಶಿವತತ್ವ ಅಂತ ಒಂದು, ವಿಷ್ಣು ತತ್ವ ಅಂತ ಒಂದು, ಬ್ರಹ್ಮತತ್ವ ಅಂತ ಒಂದು. ಒಂದೊಂದು ತತ್ವವೇ ಅಗಾಧವಾದದ್ದು. ಅಂಥದ್ರಲ್ಲಿ 3 ತತ್ವಗಳು ಒಂದು ಕಡೆ ಸೇರಿಸ್ಬಿಟ್ರೆ ಅದೇ ಆಗುವಂಥದ್ದು ಗುರುದತ್ತ. ದತ್ತಾತ್ರೇಯ ಅಂತಂದರೆ 3 ಶಕ್ತಿಗಳು ಒಂದೇ ಕಡೆ ಸೇರಿ ಆದಂಥದ್ದು. ಅದು ನಮ್ಮ ದೇಶದಲ್ಲಿ ಆಗೋದಲ್ದೇ ನನಗೆ ಬಹಳ ಸಲ ಚರ್ಚ್ಗಳ ಮುಂದೆ ಹೋಗೋವಾಗ ಸ್ವಲ್ಪ ಕನಿಕರ ಆಗುತ್ತೆ, ಸ್ವಲ್ಪ ಅವ್ರ ಬಗ್ಗೆ ಬೇಜಾರು ಆಗುತ್ತೆ. ಏನಕ್ಕೆ ಅಂತಂದರೆ, ಮೀಡಿಯಾದವರಿದ್ದರೆ ಇದನ್ನೆಲ್ಲ ಮೀಡಿಯಾದಲ್ಲಿ ಹಾಕಬೇಡಿ. ನಮ್ಮ ದೇವರುಗಳು ನೋಡಿ, ಶಂಖ ಚಕ್ರ ಗದ ಎಲ್ಲ ಅಲಂಕಾರನೂ ಇದೆ, ಆಯುಧಗಳೂ ಇವೆ. ದುರ್ಗಾ ಮಾತೆ ನೋಡಿದ್ರೆ ಎಲ್ಲ ನಾವು ಯುದ್ಧಕ್ಕೆ ಮುಂಚೆ ಉಪಾಸನೆ ಮಾಡೋದು ದುರ್ಗಾ ಮಾತೆಯನ್ನೇ. ಆದರೆ ಅಸಹಾಯಕ ಸ್ಥಿತಿಯಲ್ಲಿ ಒಬ್ಬ ದೇವರನ್ನು ಸೃಷ್ಟಿ ಮಾಡಿ ಅವನಿಗೆ ನಮಸ್ಕಾರ ಮಾಡ್ತಾರಲ್ಲ, ಅದನ್ನು ನೋಡಿದಾಗ ನನಗೆ ಬೇಜಾರಾಗುತ್ತೆ. ಆದರೆ ನಮ್ಮಲ್ಲಿ ದೇವರಿಗೆ ಕಲ್ಪನೆಗಳು ಎಷ್ಟು, ನಮಗೆ ಯಾವ ರೀತಿ ಬೇಕೋ ಆ ರೀತಿ, ಮತ್ತು ಆ ರೀತಿ ಅವತಾರಗಳಾಗಿವೆ. ಹಾಗಾಗಿ ಅಂಥ ಹೆಸರನ್ನು ನಮಗೆಲ್ಲ ನೆನಪಿಸ್ತಾ ಇರಬೇಕು ಅಂತಂದ್ಬಿಟ್ಟು ದತ್ತಾತ್ರೇಯನ ಹೆಸರನ್ನು ಅವರ ಹಿರಿಯರಿಟ್ಟಿದ್ದಾರೆ. ಅದು ಹಿರಿಯರು ಇಟ್ಟಿದ್ದಲ್ಲೇ ಅಲ್ಲ, ಅದು ನೋಡಿ ಹುಟ್ಟುವಾಗಲೇ ಪ್ರಧಾನರನ್ನಾಗಿ ಕೂಡ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹುಟ್ಟುವಾಗಲೇ ಪ್ರಧಾನ ಗುರುದತ್ತರು. ಸರ್ ನಿಮಗೆ ನಮಸ್ತೆ. ನಿಮಗೆ ಅತ್ಯಂತ ಸೂಕ್ತವಾದಂತಹ ಸಮಯದಲ್ಲಿ ನಮ್ಮ ನಾರಾಯಣಾಚಾರ್ಯರ ಪ್ರಶಸ್ತಿ ಬರ್ತಾ ಇರೋವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಹೆಮ್ಮೆ ಸರ್. ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ದಟ್ ಯು ಆರ್ ಬೀಯಿಂಗ್ ಅವಾರ್ಡೆಡ್ ಸಚ್ ಎ ಪ್ರೆಸ್ಟೀಜಿಯಸ್ ಅವಾರ್ಡ್. ವೇದಿಕೆಗೆ ಬರೋದಕ್ಕೆ ಮುಂಚೆ ನಾವು ಮಾತಾಡ್ತಾ ಇದ್ದೆ, ಸಾಮಾನ್ಯವಾಗಿ ದಕ್ಷಿಣ ಭಾರತದವರಿಗೆ, ದಕ್ಷಿಣದವರು ಎಲ್ಲ ಭಾಷೆಗಳು ಸುಲಭ ಕಲಿತು ಬಿಡ್ತಾರೆ. ಅದರಲ್ಲೂ ಮಲಯಾಳದವರಂತೂ ಬಹಳ ಬೇಗ ಎಲ್ಲ ಭಾಷೆಗಳು ಕಲಿತು ಬಿಡ್ತಾರೆ. ಇಲ್ಲಿ ಯಾರಾದರೂ ಇದ್ದೀರೇನೋ ಗೊತ್ತಿಲ್ಲ. ಏನಕ್ಕೆಂದರೆ ತಮಿಳವರು ಕಷ್ಟ. ಸೊ ತಮಿಳವರು ಕನ್ನಡನೂ ಕಲಿಯೋದಿಲ್ಲ, ಯಾವುದನ್ನು ಕಲಿಯೋಲ್ಲ. ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ತಮಿಳವರಿದ್ದರು. ಸೊ ತಮಿಳು ಪೇಸಮ ಒಂದಿದೆ, ಕಲಿತುಕೊಂಡು ಮಾತಾಡಬೇಕಾಗಿ ಬಂತು. ಮಲಯಾಳದವರು ಬಹಳ ಬೇಗ ಕಲಿತು ಬಿಡ್ತಾರೆ. ಸೊ ಹೀಗೆ ದಕ್ಷಿಣ ಭಾರತದವರು 10 ಹಲವು ಭಾಷೆಗಳನ್ನು ಕಲಿಯೋದ್ರಲ್ಲಿ ನಿಪುಣರು, ಅವ್ರಿಗೆ ಬಹಳ ನಿರಾಯಾಸ. ಆದರೆ ಹಿಂದಿನಲ್ಲಿ ಮಾತ್ರ ಒಂದು ತೊಡಕು. ದಿವಂಗತ ಅನಂತಕುಮಾರು ನಮ್ಮ ಸ್ನೇಹಿತರು ಕೂಡ ಆಗಿದ್ದರು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಸರ್ ನೀವು ಹಿಂದಿನಲ್ಲಿ ಇಷ್ಟು ನಿರರ್ಗಳವಾಗಿ ಮಾತಾಡ್ತೀರಲ್ಲ, ಅದರಲ್ಲಿ ಕಿ ಉಸ್ಕಾ ಉಸ್ಕಿ, ಫೂಲ್ ಕಾ ಅಂತಾರ, ಫೂಲ್ ಕಿ ಅಂತಾರೆ, ಹೇಗಂತ. ಅದು ಯಾವ ಪದ ಆಮೇಲೆ ಬರುತ್ತೋ ಅದರಿಗೆ ಯಾವುದು ಲಿಂಗನೋ ಅದನ್ನು ನೋಡ್ಕೊಂಡು ಹಿಂದೆ ಹೇಳಬೇಕು. ಸೊ ಗುರುದತ್ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡಿಗರಿಗೆ ಸ್ವಲ್ಪ ಕಬ್ಬಿಣದ ಕಡಲೆನೇ ಆಗಿರುವಂಥ ವ್ಯಾಕರಣ ಮಾತ್ರ. ಹಿಂದಿ मुश्किल नहीं है, परंतु उसका सिर्फ का और की मुश्किल है हिंदी में. ಸೊ ಹಾಗಾಗಿ ಗುರುದತ್ತರು ಇದನ್ನು ಹೇಗೆ ಈ ಕಾಕಿ ಸಮಸ್ಯೆ ಪರಿಹಾರ ಮಾಡಿ ಹಿಂದಿನೆಲ್ಲ ಅಷ್ಟೊಂದು ಅನುವಾದ ಮಾಡಿದ್ರು, ಅದು ಭೈರಪ್ಪನವರ ಕಾದಂಬರಿಗಳನ್ನ ಅಂತಂದ್ಬಿಟ್ಟು ನನಗೆ ಇವತ್ತು ಆಶ್ಚರ್ಯ. ಅದಕ್ಕೋಸ್ಕರ ಮತ್ತೊಮ್ಮೆ ದೊಡ್ಡ ನಮಸ್ಕಾರ ಸರ್ ನಿಮಗೆ. ಆದರೆ ನಾವು ಹಿಂದಿಯನ್ನು ಮಾತಾಡೋದಷ್ಟು ಸುಲಭವಾಗಿ, ಪುಸ್ತಕ ಬರೋದಷ್ಟು ಸುಲಭವಾಗಿ ಅವರು ನಮ್ಮ ಭಾಷೆಗಳನ್ನು ಕಲಿಯೋದು ಕಷ್ಟ. ಏನಕ್ಕೆ ಅಂತಂದರೆ, ಶಂಕರಾಚಾರ್ಯರು, ಚಾಣಕ್ಯರು ಎಲ್ಲ ಇಲ್ಲಿಂದ ಬಂದವರು ಅಂತ ನಮಗೆ ಆತ್ಮೀಯರೇ. ಇವತ್ತು ನಾಡು ಕಂಡ ಅತ್ಯಂತ ಹಿರಿಯ ಮೇಧಾವಿ, ಮುತ್ಸದ್ದಿ, ಬರೀ ಪಂಡಿತರು ಅಂತಂದರೆ ಆಗಲ್ಲ, ಆಚಾರ್ಯರು ಅಂತಂದರೂ ಕೂಡ ಆಗೋದಿಲ್ಲ. ಹೆಸರಲ್ಲೇ ನಾರಾಯಣನನ್ನೇ ಇಟ್ಕೊಂಡು ಜನಿಸಿದಂಥವರು ಪ್ರೊಫೆಸರ್ KS ನಾರಾಯಣಾಚಾರ್ಯರು. ಅವರ ಸ್ಮರಣೆಯ ದೃಷ್ಟಿಯಿಂದ ನಾವು ಇವತ್ತೆಲ್ಲ ಕೂಡ ಸೇರಿದ್ದೇವೆ.
ಅವರು ಈ ಲೋಕವನ್ನು ಬಿಟ್ಟ ಆಸುಪಾಸಿನಲ್ಲೇ ಇನ್ನೊಬ್ಬ ಚಿತ್ರನಟ ಕೂಡ ಬಿಟ್ಟರು. ಅವಾಗೇನು ಇಡೀ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೊರಟೋಗಿತ್ತು. ನಾನು ಬಹಳ ಬೇಸರವಾಗಿ ಬಹಳಷ್ಟು ಜನರ ಹತ್ರ ಕೂಡ ಹೇಳಿದ್ದೆ. ಇವತ್ತು ನೋಡಿ ಸಂಖ್ಯೆ ಕಡಿಮೆ ಆದರೂ ಕೂಡ ನಾನು ಹೇಳೋವಂಥದ್ದು ಏನು ಅಂತಂದರೆ, ನನಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು, ಬಂಗಾರ ಭಾಳ ಅಪರೂಪದ್ದು, ಕಬ್ಬಿಣ ಎಲ್ಲ ಕಡೆ ಸಿಗುತ್ತೆ. ಹಾಗೆ ಯು ಆರ್ ಆಲ್ ಗೋಲ್ಡನ್ ಆಡಿಯನ್ಸ್. ನೀವು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಯು ಆರ್ ಆಲ್ ಗೋಲ್ಡನ್ ಆಡಿಯನ್ಸ್. ಏನಕ್ಕೆ ಅಂತಂದರೆ ಸಂಘದ 100ನೇ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ಪರಮ ಪೂಜ್ಯ ಡಾಕ್ಟರ್ ಜಿ ಹೇಳಿದ್ರಂತೆ, ಅವರ ಪ್ರಶ್ನೆ ಕೇಳಿದಾಗ ಸಂಘದ ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಸ್ವಯಂ ಸೇವಕರ ಸಂಖ್ಯೆ ಎಷ್ಟಿರಬೇಕು ಅಂತ ಅವರು ಹೇಳಿದ್ರಂತೆ, ಪ್ರತಿ 100 ಜನಕ್ಕೆ 5 ಜನ ಸ್ವಯಂ ಸೇವಕರಿದ್ದರೆ ಇಡೀ ಸಮಾಜವನ್ನು ಪರಿವರ್ತನೆ ಮಾಡಬಹುದು ಅಂತ. ಸೊ ಯು ಆರ್ ದಟ್ ಸೆಲೆಕ್ಟ್ ಆಡಿಯನ್ಸ್ ಆ್ಯಂಡ್ ವೆರಿ ಸ್ಪೆಷಲ್ ಆಡಿಯನ್ಸ್. ಸೊ ಹಾಗಾಗಿ ಇಂತಹ ಸಭೆಗೆ ಯಾರು ಆ ರಸಾಸ್ವಾದನೆ ಮಾಡಬಲ್ಲವರೋ ಅಂಥವರೇ ಕೂಡ ಇರಬೇಕು. ಅಂಥವ್ರ ಸಂಖ್ಯೆ ಒಂದಿದ್ರೂ ಕೂಡ 1000ದ ಲೆಕ್ಕನೆ. ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣನ್ ಹೇಳ್ಬಿಟ್ಟಿದ್ದಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ಮಾನವ ಅಂತ. ಅಂದರೆ ಎಲ್ಲೋ 1000 ಜನದಲ್ಲಿ ಒಬ್ಬರಿಗೆ ಸ್ವಲ್ಪ ಆಸಕ್ತಿ ಬರುತ್ತಂತೆ, ಆ 1000ದಲ್ಲೂ ಎಲ್ಲೋ ಒಬ್ಬನು ನನ್ನ ತನಕ ಬರ್ತಾನೆ ಅಂತ. ಸೊ ಹಾಗಾಗಿ ವಿರಳಾತಿ ವಿರಳರು ಅಂಥವರಲ್ಲಿ ನಮ್ಮ ನಾರಾಯಣಾಚಾರ್ಯರನ್ನು ನೆನೆಸ್ಕೊಳ್ಳೋಕೆ ನಾವೆಲ್ಲ ಸೇರಿದ್ದೀವಿ ಇವತ್ತು. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಮೊದಲು ನಾನು ವೇದಿಕೆಯಲ್ಲಿ ಇರೋರೆಲ್ಲರೂ ಕೂಡ ಮಾತಾಡಿಸ್ಬಿಡಬೇಕು. ವೀಣಾ ಅಕ್ಕ, ವೀಣಾ ಬನ್ನಂಜೆ, ನನಗೆ ಅವ್ರ ಹೆಸರು ಭಾಳ ಇಷ್ಟ. ಹಿಂದೆ ಒಮ್ಮೆ ಇದು 2ನೇ ಸಲ ನಾನು ಅವರು ಭೇಟಿ ಆಗ್ತಾ ಇರೋದು, ವೇದಿಕೆ ಮೇಲೆ ಭೇಟಿ ಆಗ್ತಾ ಇರೋದು. ಆ ವೀಣಾ ಅನ್ನೋ ಹೆಸರು ಎಷ್ಟು ಅದ್ಭುತ ಅಂತಂದರೆ, ತಾಯಿ ವಾಗ್ದೇವಿ ಕೈನಲ್ಲಿ ಆ ವೀಣೆ ಇರುತ್ತೆ. ಆ ವೀಣೆ ನೋಡೋದಕ್ಕೆ ಹಾಗೆ ಕಾಣಿಸಿದ್ರು, ಮೀಟೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾದ ಪ್ರಪಂಚವೇ ತೆರೆದುಕೊಂಡ್ಬಿಡುತ್ತೆ. ಆ ನಮ್ಮ ಮೇಷ್ಟ್ರು ಹೇಳ್ತಾ ಇದ್ದಾರೆ, ನಮಗೆ ಟ್ಯೂನಿಂಗ್ ಫೋರ್ಕ್ ತೆಗೆದುಕೊಂಡು ಒಂದು ಕಂಬಿನ ಹೊಡೆಯುವಂಥದ್ದು, ರೆಸೊನೆನ್ಸ್ ಟೆಸ್ಟ್ ಮಾಡೋದಕ್ಕೆ ಫಿಸಿಕ್ಸಲ್ಲಿ ಇಂಜಿನಿಯರಿಂಗೆಲ್ಲ ಪಾಠ ಇರುತ್ತೆ. ಅಂದರೆ ಡಿಫ್ರೆಂಟ್ ಲೆಂತ್ದು ಥಿಕ್ನೆಸ್ದು ಟ್ಯೂನಿಂಗ್ ಫೋರ್ಕ್ ತೊಗೊಂಡಾಗ ಅದು ಡಿಫ್ರೆಂಟ್ ಫ್ರೀಕ್ವೆನ್ಸಿಗೆ ಅದು ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ವೀಣೆಯಲ್ಲಿರೋವಂಥ ಆ ತಂತಿಗಳೇನಿದೆ, ಆ ತಂತಿಗಳು ಹೇಗಿರಬೇಕು ಅಂತಂದರೆ ಬಹಳ ಲೂಸಾಗೂ ಇರಬಾರ್ದು. ಲೂಸಾಗಿದ್ದರೆ ಸೌಂಡ್ ಬರೋದಿಲ್ಲ. ಸಾಕಷ್ಟು ಹದವಾಗಿ ಟೈಟಾಗಿರಬೇಕು. ಆಪ್ಟಿಮಮ್ ಟೈಟ್ನೆಸ್, ಆಪ್ಟಿಮಮ್ ಸ್ಟ್ರೆಸ್. ಯಾಕೆಂದರೆ ಸ್ಟ್ರೆಸ್ಲೆಸ್ ಲೈಫ್ ಅಂತಾರೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಸ್ಟ್ರೆಸ್ಲೆಸ್ ಲೈಫ್. ಓನ್ಲಿ ವೆನ್ ಸ್ಟ್ರೆಸ್ ಇಸ್ ದೇರ್ ಲೈಫ್ ಈಸ್ ಪಾಸಿಬಲ್. ಬೀಜವನ್ನು ನೀವು ಮೊಳಕೆ ಹಾಕ್ತೀರಿ, ನಾರಾಯಣಾಚಾರ್ಯರ ಮಾತಿದು. ಬೀಜವನ್ನು ನೀವು ಮೊಳಕೆ ಹಾಕ್ತೀರಿ ನೆಲಕ್ಕೆ, ಆ ಬೀಜ ಒಡ್ಕೊಂಡು ಆಚೆ ಬರಬೇಕು. ನೆಲದಲ್ಲಿ 1-2 ಇಂಚ್ ಕೆಳಗಡೆ ಇರುತ್ತೆ. ಸೊ ಇಟ್ ಅಂಡರ್ಗೋ ಸ್ಟ್ರೆಸ್ ಅಟ್ ದಿ ವೆರಿ ಫಸ್ಟ್ ಸ್ಟೇಜ್ ಆಫ್ ದಿ ಲೈಫ್. ಅದು ಚಿಗುರೋದಕ್ಕೆ ಪ್ರಾರಂಭ ಆಗುವ ಮೊದಲನೇ ಹಂತದಲ್ಲೇ ಸ್ಟ್ರೆಸ್ ಫೇಸ್ ಮಾಡಬೇಕು. ಹಾಗೆ ವೀಣೆ ಅನ್ನುವಂಥದ್ದು ಆ ಸ್ಟ್ರೆಸ್ಸನ್ನು ಕೂಡ ಬಹಳ ಆನಂದದಿಂದ ತಡ್ಕೊಂಡಿರುವಂಥದ್ರಿಂದ, ತನ್ನನ್ನು ತಾನು ತಾಯಿ ವಾಗ್ದೇವಿಯ ಒಂದು ಉಪಕರಣವಾಗಿ ಮಾಡ್ಕೊಂಡಿದ್ದರಿಂದ ಅದ್ಭುತವಾದಂತಹ ನಾದ ಹೊಮ್ಮತ್ತೆ. ಹಾಗಾಗಿ ಅಂಥ ಒಳ್ಳೆಯ ಹೆಸರನ್ನು ಅವರ ಪ್ರಾತಸ್ಮರಣೀಯರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರವ್ರಿಗೆ ಹೆಸರಿಟ್ಟಿದ್ದಾರೆ. ಅವ್ರಿಗೆ ನಮಸ್ಕಾರಗಳು. ಮತ್ತು ಗಣೇಶ್ ಜಿ ಅಂದರೆ ಕರ್ನಾಟಕದಲ್ಲಿ ಶತಾವಧಾನಿ ಗಣೇಶ್ ಅವರು. ಆದರೆ ಇನ್ನೊಬ್ಬ ಮರಿ ಗಣೇಶ್ ಕೂಡ ಇದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಛೋಟಾ ಶತಾವಧಾನಿ ಗಣೇಶ್. ಸರ್, ಎವ್ರಿಬಡಿ ಸ್ಟಾರ್ಟ್ಸ್, ಇವನ್ ಎ ಜರ್ನಿ ಆಫ್ 1000 miles ಸ್ಟಾರ್ಟ್ಸ್ ಫ್ರಮ್ ದಿ ಫಸ್ಟ್, ಎ ಬುಕ್ ಆಫ್ 1000 pages ಸ್ಟಾರ್ಟ್ಸ್ ಫ್ರಮ್ ದಿ ಫಸ್ಟ್ ಪೇಜ್. ಸೊ ಯು ಆರ್ ಇನ್ ದಿ ವೆರಿ ರೈಟ್ ದಿ ಫೇಸ್ ಆಫ್ ಲೈಫ್. ಪ್ಲೀಸ್ ಕಂಟಿನ್ಯೂ ದಟ್. ಏನಕ್ಕೆ ಅಂತಂದರೆ ಸಾಹಿತ್ಯ ಕೃಷಿ, ಅದರಲ್ಲೂ ಯಾವ್ಯಾವುದೋ ಸಾಹಿತ್ಯ ಓದೋದಕ್ಕಿಂತ ನಮ್ಮ ಸಾಹಿತ್ಯ, ನಾರಾಯಣಾಚಾರ್ಯರು ಬರೆದಂಥ ಸಾಹಿತ್ಯ, ಇಂಥ ಸಾಹಿತ್ಯವನ್ನು ಓದೋದೇ ಜೀವನಕ್ಕೆ ಅರ್ಥ. ವಿ ಕೆನಾಟ್ ರೀಡ್ ಆಲ್ ದಿ ಬುಕ್ಸ್. ಒಂದು 500,000 ಪುಸ್ತಕ ಓದ್ಬೋದು ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಳ್ಳಿ. ಆ 500,000 ಪುಸ್ತಕದಲ್ಲಿ ಯಾವುದು ಇರಬೇಕು ಅಂತಂದರೆ ವಿ ಡೋಂಟ್ ಹ್ಯಾವ್ ದಿ ಲಕ್ಸುರಿ ಆಫ್ ಟೈಮ್. ಸೊ ಇಂತಹ ಪುಸ್ತಕಗಳನ್ನು, ಇಂಥ ಲೇಖಕರ ಪುಸ್ತಕಗಳನ್ನು ಓದಿದಾಗ ಮಿಕ್ಕಿದ್ದನ್ನು ಬಿಟ್ಟರೂ ಕೂಡ ಬದುಕು ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ಗಣೇಶನಿಗೂ ಕೂಡ ಅಭಿನಂದನೆ ಮಾಡ್ತಾ, ಇನ್ನೊಬ್ಬರು ನನ್ನ ಐ ಆಮ್ ಎ ಫ್ಯಾನ್ ಆಫ್ ಎ ಪರ್ಸನ್ ಹೂ ಇಸ್ ಹಿಯರ್. ಆ ಬ್ಲೂ ಶರ್ಟಿನ ನೋಡಿ, ವಾಮನ ರೂಪಿ ತ್ರಿವಿಕ್ರಮ ಅಂತ, ರವೀಂದ್ರ ಜೋಶಿ. ಅವ್ರನ್ನ ಕರ್ನಾಟಕದಲ್ಲಿ ಗೊತ್ತಿಲ್ಲದೆ ಇರೋರು ಯಾರವರು, ಇಡೀ ಪ್ರಪಂಚವನ್ನು ಅವರ ಒಂದು ಮೀಡಿಯಾದಲ್ಲಿ ತಂದಿಟ್ಬಿಡ್ತಾರೆ. ರವೀಂದ್ರ ಜೋಶಿ ಕ್ರಿಯೇಷನನ್ನು ದಿನಕ್ಕೆ 3 ವಿಡಿಯೋ ಹಾಕ್ತಾರೆ. ಅದರ ಸಮಯ ಕೂಡ ಇತ್ತೀಚೆಗೆ ಬದಲು ಮಾಡಿದ್ದಾರೆ. ವಾರಕ್ಕೊಂದು ಕಥೆಗಳ ಸಮೇತ ಬರ್ತಾರೆ. ಕತೆ ಹೇಳೋದ್ರಲ್ಲಿ ನಾರಾಯಣಾಚಾರ್ಯರು ನಿಸ್ಸೀಮರು. ಆ ನಾರಾಯಣಾಚಾರ್ಯ ಕಡೆಯಿಂದಲೇ ಅವರು ಕಲ್ತ್ಕೋತಾ ಇದ್ದಾರೆ ಏನೋ. ವಾರಕ್ಕೊಂದು ಕತೆ ಹೇಳಿ ಆ ಕತೆ ಮೂಲಕ
ವಿಷಯಕ್ಕೆ ಪ್ರವೇಶ ಮಾಡ್ತಾರೆ. ರವೀಂದ್ರ ಜೋಶಿ ಅವರೇ, ನಿಮಗೂ ಕೂಡ ನಮಸ್ಕರಿಸ್ತಾ, ಮತ್ತು ನಮ್ಮ ನೀಲೇಶ್ ಅವರ ಪರಿಚಯ ನನಗೆ ಬಹುಶಃ ಹೆಚ್ಚು ಇಲ್ಲದೇ ಇದ್ದರೂ ಕೂಡ ಈ ವೇದಿಕೆಗೆ ನಾನು ಕೂಡ ಆ ಸಾಲಲ್ಲಿ ಇರಬೇಕಾದವನು, ಸಭಿಕರ ಪೈಕಿ ಇರಬೇಕಾದವನು. ಬೈ ಮಿಸ್ಟೇಕ್ ಕರೆದುಬಿಟ್ಟಿದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಬೇರ್ ವಿತ್ ಮೀ. ನೀಲೇಶ್ ಅವರು ಇಲ್ಲಿ ಅವ್ರನ್ನ ಕರೆದು ಕೂಡಿಸಿದ್ದಾರೆ ಅಂತಂದರೆ ಅವರ ಕೃಷಿ ಮತ್ತು ಅವರ ನಾರಾಯಣಾಚಾರ್ಯರ ಅಭಿಮಾನಿಗಳು ಅಂತಂದರೆ ದೇಶ ಧರ್ಮದ ಬಗ್ಗೆ ಬದ್ಧತೆ ಇರೋರು, ಪ್ರೀತಿ ಇರೋರು, ಅಷ್ಟೇ, ಸಿಂಪಲ್. ಹೌ ಡು ಯು ಡಿಫೈನ್ ದಿ ಫ್ಯಾನ್ಸ್ ಆಫ್ ನಾರಾಯಣಾಚಾರ್ಯ? ದೋಸ್ ಹು ಲವ್ ಮದರ್ ಇಂಡಿಯಾ, ದೋಸ್ ಹು ಲವ್ ಅವರ್ ಕಲ್ಚರ್, ದೇ ಆರ್ ಆಲ್ ದಿ ಪೀಪಲ್, ದೇ ಆರ್ ದಿ ಡಿವೋಟೀಸ್ ಆಫ್ ನಾರಾಯಣಾಚಾರ್ಯ, ಅಷ್ಟೇ. ಸೊ ಹಾಗಾಗಿ ನೀಲೇಶ್ ಅವ್ರಿಗೂ ಕೂಡ ಆತ್ಮೀಯವಾಗಿ ನಮಸ್ಕರಿಸ್ತಾ, ಮತ್ತು ಪರಂ ಫೌಂಡೇಶನ್ ಅವರ ಸಂತೋಷ್ ಅವರು ಮಾತಾಡ್ತಾ ಇರೋದನ್ನು ನೋಡಿ ನನಗೆ ಪರಮ ಸಂತೋಷವಾಯಿತು. ಏನಕ್ಕೆ ಅಂತಂದರೆ ಅಂಥ ಅದ್ಭುತವಾದಂತಹ ಪ್ರಾಜೆಕ್ಟನ್ನು ಅದು ತೆಗೆದುಕೊಂಡು ಬರುವಂಥದ್ದು ಸುಲಭ ಸಾಧ್ಯವಲ್ಲ. ಏನಕ್ಕೆ ಅಂತಂದರೆ ದಿ ಮನಿ ಇನ್ವಾಲ್ವ್ಡ್ ಇಸ್ ಮೋರ್. ಇವತ್ತು ಸಂಘ ಪರಿವಾರಕ್ಕೆ ನರೇಂದ್ರ ಮೋದಿ ನೋಡಿ ದುಡ್ಡು ಕೊಡೋರು ನೂರಾರು ಜನ ಇದ್ದಾರೆ. ಆದರೆ ಏನಕ್ಕೆ ಚಾಣಕ್ಯ ಯೂನಿವರ್ಸಿಟಿ ನೋಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ ನಮಗೆ, ಮನಿ ಇಸ್ ನಾಟ್ ಎ ಪ್ರಾಬ್ಲಮ್ ಟುಡೇ. ಆದರೆ ದುಡ್ಡು ಕೊಟ್ಟ ಮಾತ್ರಕ್ಕೆ ದುಡ್ಡಿದ್ದವರೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಕುಡ್ ನಾಟ್ ಇನ್ ಇವನ್ ಫೋರ್ಸ್ ಇಟ್. ದುಡ್ಡಿದೆ, ಎಲ್ಲ ಇದೆ, ಆದರೆ ಪ್ರತಿಭೆ ಬೇಕು, ಪ್ಯಾಷನ್ ಬೇಕು, ಇನ್ಸ್ಪಿರೇಷನ್ ಬೇಕು. ಎನಿಥಿಂಗ್ ಯು ವಾಂಟ್ ಟು ಬಿಲ್ಡ್, ಯು ನೀಡ್ ಬೇಸಿಕ್ ಫ್ಯಾಕ್ಟರ್ಸ್. ಮನಿ ಕೆನಾಟ್ ಬಿಲ್ಡ್ ಎನಿಥಿಂಗ್. ಸಂಸ್ಕಾರ ಇದ್ದ ಕಡೆ ಎಲ್ಲ ಬೆಳೆಯುತ್ತೆ, ಮತ್ತು ಪ್ಯಾಷನ್ ಇದ್ದ ಕಡೆ ಬೆಳೆಯುತ್ತೆ. ಅಂಥ ಪ್ಯಾಷನೇಟ್ ವ್ಯಕ್ತಿಗಳನ್ನೆಲ್ಲ ಸೇರಿ ಪರಂ ಅಂತ ಏನು ನಮ್ಮ ಮುಕುಂದ್ಜಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ, ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂತೋಷ್ ಅವರು ಮುಂಚೂಣಿಯಲ್ಲಿದ್ದು ಅದನ್ನು ನಡೆಸ್ತಾ ಇದ್ದಾರೆ. ಅದು ಹೇಗೆ ಬಂದರೆ ಅಂದರೆ ಪರಂ ವೈಭವಂ ನೇತುಂ ಏತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವ ಅಂತ ಏನು ನಾವು ಹೇಳ್ತೀವಿ, ಅದನ್ನು ನೋಡ್ತಾ ಇದ್ದರೆ ಆ ಸಾಲೆ ನನಗೆ ನೆನಪು ಬಂತು ಸರ್. ಈ ಮಾತುಗಳನ್ನು ಮುಕುಂದ್ಜಿ ಅವ್ರಿಗೂ ತಿಳಿಸಿ, ಸಂತೋಷಿಗೂ ತಿಳಿಸಿ. ಮತ್ತು ನಾನು ಬರ್ತಾ ಇದ್ದಾಗಲೇ ನನ್ನನ್ನು ಮೊದಲು ಸ್ವಾಗತಗೊಂಡವರು ನಮ್ಮ ಉದ್ಭವ ಸಂಸ್ಥೆಯ ಪೃಥ್ವಿ ನಾವೆಲ್ಲ ನಿಲ್ಲೋದಕ್ಕೂ ಕಾರಣ. ಪೃಥ್ವಿ ನಾನು ಬಂದಿರೋದು ಇಸ್ರೋಯಿಂದ, ಸ್ಪೇಸ್. ಸೊ ಹಾಗಾಗಿ ಮೊದಲು 4 ಗ್ರಹಗಳು ಮಾತ್ರದಲ್ಲೇ ನಾವು ಸಾಲಿಡಾಗಿ ಲ್ಯಾಂಡ್ ಆಗೋಕ್ಕಾಗೋದು. ಇನ್ನು 4 ಗ್ರಹಗಳೆಲ್ಲ ಬರೀ ಗ್ಯಾಸ್ ಅಷ್ಟೇ, ಗುರು, ಶನಿ. ಸೊ ಹಾಗಾಗಿ ಪೃಥ್ವಿ ಭಾಳ ಮುಖ್ಯ, ನಾವಿರೋದು ಪೃಥ್ವಿನಲ್ಲೇ. ಸೊ ಹಾಗಾಗಿ ಅಂತಹ ಪೃಥ್ವಿನೇ ನನ್ನ ಬರಮಾಡಿಕೊಂಡು, ಹಾಗಾಗಿ ನನ್ನ ಈ ದಿನ ಸಾರ್ಥಕ ಅಂತ ಅಂದ್ಕೊಳ್ತೀನಿ. ಆತ್ಮೀಯರೇ, ಇನ್ನು ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೇರ ವಿಷಯಕ್ಕೆ ಬರ್ತೇನೆ. ನಾನು ನಾರಾಯಣಾಚಾರ್ಯರನ್ನು ಬಹಳ ವರ್ಷಗಳಿಂದ ಬಲ್ಲೆ. ನನಗೆ ಏನು ಒಂದು ಸಂತೋಷ ಅಂತಂದರೆ, ನಮ್ಮ ಸಂಸ್ಥೆ ನನ್ನ ಪಾಲದಿಂದ ನಾರಾಯಣಾಚಾರ್ಯರನ್ನು ಬಲ್ಲೆ. ಏನಕ್ಕೆ ಅಂತಂದರೆ ಸುಧಾ ತರಂಗದಲ್ಲಿ ನಾನು ಆ ಸೀರೀಸ್ ಓದ್ಕೊಂಡು ಬಂದವನು. ಮತ್ತು ಅವರ ಆಚಾರ್ಯ ಚಾಣಕ್ಯ ಪುಸ್ತಕ ಒಂದು 20 ಸಲ ಓದ್ಬಿಟ್ಟಿದ್ದೇನೆ. ವೆನ್ ಎವರ್ ಐ ನೀಡ್ ಇನ್ಸ್ಪಿರೇಷನ್, ಐ ಟೇಕ್ ಔಟ್ ದಿ ಬುಕ್. ಇಟ್ ಈಸ್ ಇನ್ ಮೈ ರೈಟ್ ಡ್ರಾಯರ್ ಇನ್ ಮೈ ಸ್ಕೂಲ್ ಟೇಬಲ್. ನನಗೆ ಬೇಸರ ಆದಾಗೆಲ್ಲ ತೆಗೆದು ಅದನ್ನು ಓದ್ಬಿಡ್ತೀನಿ ಇನ್ನೊಂದ್ಸಲಿ. ಅದರಲ್ಲಿ ಬರೋವಂತಹ ಜೀವಸಿದ್ಧಿಯ ಕತೆ, ಅವನ ನಿಗ್ರಹ ಎಲ್ಲ ನೋಡ್ತಾ ಅವರು ಪಾತ್ರಗಳನ್ನು ಹೇಗೆ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅಂತ. ನಾರಾಯಣಾಚಾರ್ಯರು ಒಂದು ವೈಶಿಷ್ಟ್ಯ ಅಂತಂದರೆ, ಅವರು ವಾಲ್ಮೀಕಿ ರಾಮಾಯಣವನ್ನು, ವ್ಯಾಸರ ಭಾರತವನ್ನು ಯಾರಾದರೂ ಡಿಸ್ಟಾರ್ಟ್ ಮಾಡಿದ್ರೆ, ಹಿ ವಾಸ್ ನಾಟ್ ಲೈಕಿಂಗ್ ಡಿಸ್ಟಾರ್ಷನ್ ಆಫ್ ದಿ ಕಂಟೆಂಟ್. ಇಫ್ ಎನಿಬಡಿ ವುಡ್ ಆ್ಯಡ್ ಟು ದಿ ಎಸೆನ್ಸ್ ವಾಟ್ ಎವರ್ ಆಲ್ರೆಡಿ ಇಸ್ ದೇರ್, ಹಿ ವುಡ್ ಲವ್. ಆಲ್ರೆಡಿ ಇರೋ ಐಸ್ ಕ್ರೀಮ್ಗೆ ನೀವು ಟಾಪಪ್ ಮಾಡಿ ಫ್ಲೇವರ್ ಕೊಡಿ, ಆದರೆ ಇರೋದನ್ನು ವ್ಯತ್ಯಾಸ ಮಾಡಿದ್ರೆ ಅವರು ಇಷ್ಟಪಡ್ತಾ ಇರಲಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಅವರು ಸ್ವಲ್ಪ ರೂಢಾಗೂ ಇರ್ತಾಯಿದ್ರು. ಹಾಗಾಗಿ ನಮ್ಮ ಅನೇಕ ಅವರ ಈ ಪ್ರವಚನಗಳಲ್ಲಿ ಅವರು ಪ್ರವಚನ ಮಾಡ್ತಾ ಮಹಾಭಾರತದ ಪ್ರವಚನ ಮಾಡ್ತಾ ಎಲ್ಲೋ ಒಂದು ಕಡೆ ರಾಮಾಯಣಕ್ಕೆ ಅದಕ್ಕೆ ಸಮಾನ ಆಗುವಂಥದ್ದನ್ನು ಶ್ಲೋಕವನ್ನು ಅಲ್ಲೆಲ್ಲೂ ರೆಫರೆನ್ಸ್ ಪುಸ್ತಕ ಇರ್ತಾ ಇರಲಿಲ್ಲ. ಟಕ್ಕಂತ ಹಾಗೆ ತೆಗೆದು ತೊಗೊಂಬಂದ್ಬಿಡೋರು. ಭಗವದ್ಗೀತೆ ಉಪನ್ಯಾಸ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಆತ್ಮ ಹೇಗೆ ಇರ್ತಾನೆ ಅಂತ ಹೇಳಬೇಕಾದ್ರೆ, ಆತ್ಮನ ಬಗ್ಗೆ ವಿವರಣೆ ಮಾಡ್ತಾ ಅವನು ಹೇಗೆ ಕಣ್ಣಿಲ್ಲದೆ ಕೂಡ ನೋಡ್ಬೋದು, ಕೇಳ್ಬೋದು ಅಂತ ಹೇಳ್ತಾ ಹಾಗೆ ಶ್ವೇತಾಶ್ವೇತ ಉಪನಿಷತ್ತಿನ ಆಳಕ್ಕೆ ಕೇಳಿದ್ರು ಅದರದ್ದೆಲ್ಲ ಶ್ಲೋಕಗಳು ಹೇಳಿ ತಂದುಬಿಡೋರು. ಅಂತಂದರೆ ನಾನು ಅಂದ್ಕೊಳ್ತಾ ಇದ್ದಿದ್ದು, ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವೇ ಅಂತ. ಆ ರೀತಿ ಕನೆಕ್ಟಿಂಗ್ ದಿ ಥಿಂಗ್ಸ್. ಅದು ಅಷ್ಟು ಆಳವಾದಂಥ ಅಭ್ಯಾಸ ಇಲ್ಲದೆ, ಅಷ್ಟು ಆಳವಾದ ಅಧ್ಯಯನ ಇಲ್ಲದೆ, ತಪಸ್ಸಿಲ್ಲದೆ, ಅದಕ್ಕೆ ಒಂದೇ ಒಂದು ವರ್ಡ್ ಅಂದರೆ ತಪಸ್ಸು. ಆ ಜ್ಞಾನ ಯಜ್ಞವನ್ನು ಮಾಡಿದ್ದಲ್ಲದೇ ಅದನ್ನು ನಮ್ಮೆಲ್ರಿಗೂ ಕೂಡ ತೆಗೆದುಕೊಂಡು ಬಂದ್ರಲ್ಲ, ಅದರಲ್ಲಿ ಹಲವಾರು ವಿಚಾರ ಇದೆ.
ಈಗ ನಮ್ಮ ಡಾಕ್ಟರ್ SL ಭೈರಪ್ಪ ಅವರ 7-8 ಕಾದಂಬರಿಗಳನ್ನು ನಮ್ಮ ಪ್ರಧಾನ ಗುರುದತ್ ಸರ್ ಅವರು ಅನುವಾದ ಮಾಡಿದ್ದಾರೆ ಹಿಂದಿಗೆ. ಮತ್ತು ಅವರು ಇಂಗ್ಲೀಷಲ್ಲಿ 16 ಪುಸ್ತಕಗಳು ಬರೆದಿದ್ದಾರೆ. SL ಭೈರಪ್ಪ ಅವರು ನಮ್ಮ ನಾಡು ಕಂಡ ಅತ್ಯಂತ ಅದ್ಭುತವಾದಂತಹ ಸಾಹಿತಿ, ಸರಸ್ವತಿ ಸಮ್ಮಾನ ಸಿಕ್ಕಂಥ ಸಾಹಿತಿ. ಅವರಿಗೆ ನಮ್ಮ ಎಲ್ಲ ಪೂರ್ಣ ಪ್ರಣಾಮಗಳು. ಆದರೆ ಅವರ ಇಡೀ ಜೀವನದಲ್ಲಿ ಅವರು ಮಾಡಿದಂಥ ಎಲ್ಲ ಕೃತಿಗಳಲ್ಲಿ ನೋಡಿದ್ರೆ ಮನಸ್ಸಿನ ವಿಶ್ಲೇಷಣೆ. ಏನಕ್ಕೆ ಅಂದರೆ ಮನಸ್ಸೇ ಪ್ರಧಾನ. ನಾವಿಲ್ಲಿ ಬಂದು ಕೂತ್ಕೋಬೇಕಾದ್ರೆ ದೇಹ ಬಂತು, ದೇಹ ನಡೆಸಿದ್ದು ಯಾವುದು? ಮನಸ್ಸು ಅಲ್ವೇ? ದೇಹ ನಡೆಸಿದ ಮನಸ್ಸು. ಸೊ ಹಾಗಾಗಿ ಆ ಮನಸ್ಸು ಹೇಗೆಲ್ಲ ವಿಕೃತಿಗೊಳ್ಳುತ್ತೆ, ಹೇಗೆಲ್ಲ ಇರುತ್ತೆ. ನಾವು ಸುಮಾರು 16 ಕಾದಂಬರಿಗಳನ್ನು ಓದಿದ್ದೀನಿ. ಅವರು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲೂ ಕೂಡ ವಿಶ್ಲೇಷಣೆ ಮಾಡಿ ಸಂಸ್ಕೃತಿಯ ವೈಭವವನ್ನು ಎತ್ತಿ ಹಿಡಿತಾರೆ. ಆದರೆ ನಾರಾಯಣಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಅವರು ಹೋಗೋದು ಮೂಲಭೂತ ಪ್ರಶ್ನೆಗಳಿಗೆ. ಅಂದರೆ ಈ ಸೃಷ್ಟಿ ಅಂದರೆ ಏನು, ಇದರ ಸೃಷ್ಟಿಕರ್ತ ಯಾರು, ನಾವು ಯಾರು, ನಮ್ಮ ಉದ್ದೇಶ ಏನು ಅಂತ ಹೇಳ್ತಾ ಅವರ ಭಗವದ್ಗೀತೆ ಉಪನ್ಯಾಸವನ್ನು ಇನ್ನೂ ನೀವು ಯಾರಾದರೂ ಕೇಳದೇ ಇದ್ದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಕೂಡ ಅದು ಲಭ್ಯವಿದೆ. ದಯವಿಟ್ಟು ಐ ರಿಕ್ವೆಸ್ಟ್ ಈಚ್ ಒನ್ ಆಫ್ ಯು ಟು ಗೋ ಥ್ರೂ ದ್ಯಾಟ್. ಅವರು ಭಗವದ್ಗೀತೆ ಉಪನ್ಯಾಸ ಮಾಡ್ತಾ ನಮ್ಮ ಗಣೇಶ್ಜಿ ಹೇಳಿದರು, ಹಿ ವಾಸ್ ನಾಟ್ ಅನ್ ಅಡ್ವೊಕೇಟ್ ಆಫ್ ಅರಬಿಂದೋಸ್ ಥಾಟ್ಸ್ ಅಂತ. ಅಂದರೆ ಅರಬಿಂದೋನವ್ರನ್ನ ಅವರು ಪೂರ್ತಿ ಒಪ್ಪಿರಬೇಕಾಗಿಲ್ಲ. ಬಟ್ ಹಿ ವಾಸ್ ಲವ್ವಿಂಗ್ ದಿ ವೇ ಅರಬಿಂದೋ ಟ್ರೈ ಟು ಎಕ್ಸ್ಪ್ಲೈನ್ ದಿ ವರ್ಡ್ ಸಂಸ್ಕಾರ ಅನ್ನುವಂಥದ್ದನ್ನು. ದೆರ್ ಇಸ್ ನೋ ಈಕ್ವಲೆಂಟ್ ವರ್ಡ್ ಫಾರ್ ಸಂಸ್ಕಾರ. ಸೊ ಇನ್ ಎ ಫ್ರೇಸ್ ಹಿ ವುಡ್ ಎಕ್ಸ್ಪ್ಲೈನ್ ಆ ಸಂಸ್ಕಾರ ಅನ್ನೋಂಥ ಕನ್ನಡ ಪದಕ್ಕೆ, ನಮ್ಮ ಸಂಸ್ಕೃತ ಪದಕ್ಕೆ ಸಮಾನಾರ್ಥಕವಾಗಬಲ್ಲ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಮ್ಮಲ್ಲಿ ಏನು ಮನಸ್ಸಿನ ಬೇರೆ ಬೇರೆ ಮಜಲುಗಳಿದೆ ಅದನ್ನು ಬಹಳ ಅದ್ಭುತವಾಗಿ ಇಂಗ್ಲೀಷ್ ವಾಕ್ಯಗಳಲ್ಲಿ ಅದನ್ನು ಹೇಳಿ ಹಿಡಿದಿಡ್ತಾಯಿದ್ರು. ಸೊ ಎಲ್ಲೆಲ್ಲಿ ಬೇಕೋ ಅದನ್ನು, ಎಷ್ಟು ಬೇಕೋ ಅಷ್ಟು ಅದನ್ನು ಉದಾಹರಣೆ ಮಾಡ್ತಾಯಿದ್ರು. ಮತ್ತು ವ್ಯಾಸರ ಭಾರತವನ್ನು ತರ್ತಾಯಿದ್ರು. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಮ್ಮಲ್ಲಿ ಆ ರೀತಿ ಇಂಗ್ಲೀಷ್ ಕವಿತೆಗಳನ್ನು ಉದಾಹರಣೆ ಮಾಡಿದವರು ಬಹಳ ಕಡಿಮೆ. ಅವರು ತೊಗೊಂಬರ್ತಾ ಇದ್ದಿದ್ದು ಅಂತಂದರೆ D.H. ಲಾರೆನ್ಸ್ ಅಂತ ಒಬ್ಬ ಕವಿ, ಅವನು ಬದಲಾವಣೆಯ ಗಾಳಿ ಬಗ್ಗೆ ಬರ್ತಾನೆ. ಆ ಲೆಟ್ ದಿ ವಿಂಡ್ ಕಮ್ ಆ್ಯಂಡ್ ಆ ಗಾಳಿ ಬಂದು ಎಲ್ಲವನ್ನು ತೊಳ್ಕೊಂಡು ಹೋಗಿ ಹೊಸ ನಾಳೆಯನ್ನು ಸೃಷ್ಟಿ ಮಾಡೋದಕ್ಕೆ ಇಲ್ಲೊಂದು ವೇದಿಕೆಯನ್ನು ಕಲ್ಪಿಸಲಿ ಅಂತ. ಸೊ ಅರ್ಜುನ ವಿಷಾದ ಯೋಗ ಅದನ್ನು ಹೇಳ್ತಾ ಅರ್ಜುನ ನೀನು ಬೇಸರಿಸ್ಕೊಳ್ಳೋವಂಥದ್ದೇನೂ ಇಲ್ಲಪ್ಪ, ಹೊಸ ಸೃಷ್ಟಿ ಆಗಬೇಕು, ಹೊಸ ಆರ್ಡ್ರ್ ಬರಬೇಕು ಅನ್ನೋವಂಥದ್ದನ್ನು ಹೇಳ್ತಾ ಭಾಳ ಅದ್ಭುತವಾಗಿ ಹೇಳ್ತಾರೆ. ಅರ್ಜುನನಿಗೆ ಏನು ಅಂದ್ಕೊಂಡಿದ್ದಾನೆ, ನಾನೆಲ್ಲ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಅರ್ಜುನನಿಗೆ ಅದು ಮೂಢತೆ ಬರೋದೇ ಕಾರಣ ಏನು ಅಂತಂದರೆ ಐ ಆಮ್ ದಿ ಡೂಯರ್ ಅಂತ. ನಾನು ಅನ್ನೋಂಥದ್ದು ಪ್ರಜ್ಞೆ ಯಾವಾಗ ಬಂದುಬಿಡ್ತೋ ಆವಾಗ ವಿ ಸ್ಟಾರ್ಟೆಡ್ ಲೂಸಿಂಗ್ ಲೈಫ್. ನಾನು ಅನ್ನೋಂಥದ್ದಲ್ಲದೆ ನೀನು, ನಾಹಂಕರ್ತ ಹರಿಕರ್ತ ಅಂತ ಯಾವಾಗ ಬರುತ್ತೋ ದೆನ್ ವಿ ಸ್ಟಾರ್ಟೆಡ್ ವಿನ್ನಿಂಗ್ ಇನ್ ಲೈಫ್. ಅದನ್ನು ಹೇಳ್ತಾರೆ. ಆದರೆ ನಾವು ಒಂದು ಕೆಟ್ಟ ಕೆಲಸವನ್ನು ಮಾಡಿ ನಾಹಂಕರ್ತ ಹರಿಕರ್ತ ಅಂತ ಹೇಳೋಕ್ಕಾಗಲ್ಲ. ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನಿನ್ನ ಧರ್ಮ ಏನು, ವಾಟ್ ಆರ್ ದಿ ಡೂಸ್ ಆ್ಯಂಡ್ ಡೋಂಟ್ಸ್, ನಿನ್ನ ಮಾಡಬೇಕಾದ್ದೇನು, ಮಾಡಬಾರದ್ದೇನು, ನಿನ್ನ ಕರ್ತವ್ಯ ಏನು, ಕರ್ತವ್ಯ ಪರಾಯಣತೆ. ಭಗವದ್ಗೀತಾ ಅದರಷ್ಟು ಅದ್ಭುತವಾದಂತಹ ಗ್ರಂಥ ಈ ವಿಶ್ವದಲ್ಲಿಲ್ಲ. ಏಕೆ ಅಂತಂದರೆ ಬೇರೆಯವ್ರಿಗೆಲ್ಲ ಒಬ್ಬ ಪ್ರವಾದಿ ತಂದು ಹೇಳಿದ್ದನ್ನು ಬರ್ಕೊಂಡಿದ್ದಾರೆ. ಇಲ್ಲಿ ಸಾಕ್ಷಾತ್ ಸೃಷ್ಟಿಕರ್ತನೇ ಅರ್ಜುನನ ನೆಪದಲ್ಲಿ ನಮ್ಮೆಲ್ಲರಿಗೂ ಕೂಡ ಬೋಧಿಸಿರುವಂತಹ ಗ್ರಂಥ. ಸೊ ಡೈರೆಕ್ಟ್ ಫ್ರಮ್ ದಿ ಮೌತ್ ಆಫ್ ದಿ ಹಾರ್ಸ್ ಅಂತಾರಲ್ಲ, ಆ ಥರ ಸೃಷ್ಟಿಕರ್ತನಿಂದಲೇ ಅದು ಬಂದಿದ್ದು ಅನ್ನೋದಕ್ಕೆ ಬಹಳ ಜನಕ್ಕೆ ಹೌದಾ ಕೃಷ್ಣನೇ ಸೃಷ್ಟಿಕರ್ತನ ಅಂತ ಡೌಟ್ ಆಗಬೇಕಾದ್ರೆ ಅವನು ವಿಶ್ವರೂಪ ತೋರಿಸಿದ್ದೇ ಅದಕ್ಕೊಂದು ನಿದರ್ಶನ, ಗೋವರ್ಧನಗಿರಿ ಎತ್ತಿದ್ದೇ ನಿದರ್ಶನ, ಪರೀಕ್ಷಿತ ಗರ್ಭದಲ್ಲೇ ಸಾಯಬೇಕಾಗಿದ್ದಂಥವನ, ಬ್ರಹ್ಮಾಸ್ತ್ರ ಪ್ರಯೋಗ ಆಗಿ ಅಶ್ವತ್ಥಾಮನಿಂದ ಸಾಯಬೇಕಾದವನ ಅವನ ಲೀಲೆಯಿಂದ ಉಳಿಸಿದ್ದೇ ನಿದರ್ಶನ. ಏನಕ್ಕೆ ಅಂತಂದರೆ ಅದಕ್ಕಿಂತ ಹೆಚ್ಚು ಅರ್ಥ ಆಗಬೇಕಾದ್ರೆ ನಾವು ಆ ಮಟ್ಟಕ್ಕೆ ಹೋಗಬೇಕು. ಸಾಮಾನ್ಯ ವೇಷದಲ್ಲಿ ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮೈಮೇವನು ಕಾಂಬಡೆ ಸಂಸ್ಕಾರವಿರಬೇಕು ತಾಮಸಿಗೆ ವರದಲ್ಲಿ ಮಂಕುತಿಮ್ಮ. ಹಾಗಾಗಿ ಈ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಧ್ಯಾತ್ಮದ ಬಗ್ಗೆ ಒಂದು ಸ್ವಲ್ಪ ಒಲವಿರಬೇಕು, ಜೀವನದಲ್ಲಿ ಒಂದಷ್ಟು ಏಟುಗಳು ಪೆಟ್ಟುಗಳು ಬಿದ್ದಿರಬೇಕು, ಮನಸ್ಸು ಹದಗೊಳ್ಳೇದೇ ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿದಾಗ. ಸೊ ಹಾಗಾಗಿ ಅವರು ಹೇಳ್ತಾರೆ ಲಾರೆನ್ಸ್ನ ಪದ್ಯ, ಎ ಫೈನ್ ವಿಂಡ್ ಇಸ್ ಬ್ಲೋಯಿಂಗ್ ದಿ ನ್ಯೂ ಡೈರೆಕ್ಷನ್ ಆಫ್ ಟೈಮ್ ಅಂತ ಹೇಳ್ತಾ, ನೋಡಪ್ಪ ಈಗ ನೀನು ಈ ಕೆಲಸ ಮಾಡಲೇಬೇಕು ಅಂತ ಹೇಗೆ ಕೃಷ್ಣ ಅದನ್ನು ಬೋಧಿಸ್ತಾ ಅಂತ ಹೇಳ್ತಾ ಈ ಇಂಗ್ಲೀಷ್ ಗೀತೆಯ ಅರ್ಥವನ್ನು ಅಲ್ಲಿಗೆ ಸಮೀಕರಣ ಮಾಡಿ ತರ್ತಾರೆ. ಅಂದರೆ ಅವ್ರು ಹೇಳೋವಂಥದ್ದು ಬದಲಾವಣೆ
ಜಗತ್ತಿನ ನಿಯಮ. ಒಂದು ಯುಗ ಹೋಗಿ ಇನ್ನೊಂದು ಯುಗ ಬರಬೇಕು ಅಂತಂದರೆ ಏನಕ್ಕೆ ಅಂತಂದರೆ ಪರೀಕ್ಷಿತ ಮಹಾರಾಜ ಇದು 5127ನೇ ಕಲಿಯುಗ. ಇದು ಹೇಗೆ ಅಂತಂದರೆ ಯಾವಾಗ ಪರೀಕ್ಷಿತ ಮಹಾರಾಜ ಅವನ ರಾಜ್ಯಾಭಿಷೇಕ ಆಯಿತೋ ಆವತ್ತಿಂದ ಕಲಿಯುಗ ಪ್ರಾರಂಭ ಆಯಿತು ಅಂತ. ಸೊ ಪಾಂಡವರೆಲ್ಲ ವನವಾಸಕ್ಕೆ ಹೊರಟರು, ಕಲಿಯುಗ ಆವತ್ತಿಂದ ಪ್ರಾರಂಭ ಆಯಿತು. 5127ನೇ ಕಲಿಯುಗ. ಸಿ ವಿ ಹ್ಯಾವ್ ಗಾಟ್ ಸಚ್ ಅ ಬ್ಯೂಟಿಫುಲ್ ಅಕೌಂಟ್. ಅದಕ್ಕೆ 8ರಿಂದ 10,000 ವರ್ಷದ ಹಿಂದೆ ರಾಮಾಯಣ ಆಗಿದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವಾಗ ಯುಗ ಪರಿವರ್ತನೆ ಆಗಬೇಕೋ ಅದಾಗಲೇಬೇಕು ಅಂತ ಹೇಳಿ ಕೃಷ್ಣ ಈಸ್ ಗೆಟಿಂಗ್ ಇಟ್ ಡನ್ ಥ್ರೂ ಅರ್ಜುನ. ಅರ್ಜುನ ಈಸ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್ ಇನ್ ದಿ ಹ್ಯಾಂಡ್ ಆಫ್ ದಿ ಡಿವೈನ್ ಹ್ಯಾಂಡ್ಸ್ ಆಫ್ ದಿ ಕೃಷ್ಣ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಅವ್ರು ಹೇಳುವಂಥದ್ದು ಶೆಲ್ಲಿ ಭಗವತ್ ಪ್ರೀತಿ ಎಲ್ಲ ಮನುಷ್ಯರ ಬಗ್ಗೆ ಜೀವ ಜಂತುಗಳ ಬಗ್ಗೆ ಪ್ರೀತಿ ಇರಬೇಕು ಅನ್ನೋದನ್ನು ಹೇಳ್ದ ಅವರು ಶೆಲ್ಲಿ ಕವಿಯ ಬಗ್ಗೆ ಹೇಳ್ತಾರೆ. ಅವನ ಪ್ರೇಮ ಕವನವನ್ನು ಉದಾಹರಣೆ ಮಾಡ್ತಾರೆ. ಸೊ ಮತ್ತೆ ಪುರಂದರದಾಸರ ಕವನವನ್ನು ಅವರ ಪದ್ಯಗಳನ್ನು ಇವರಷ್ಟು ಉದಾಹರಿಸಿದ್ದನ್ನು ನಾನು ನೋಡಿಲ್ಲ. ಅವರ ಭಗವದ್ಗೀತಾ ಪ್ರವಚನದಲ್ಲಿ ಅವರು ಕಡೆಯಲ್ಲೇ ಹೇಳೋದನ್ನೇ ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರ ಆಣೆ ಅಂತ. ಅಂದರೆ ನಾನೇನೋ ನಿನ್ನ ಕಡೆಗೆ ನಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ, ಆದರೆ ನನ್ನ ಸಂಕಲ್ಪ ದೊಡ್ಡದಲ್ಲ. ನಡಿಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ನಡೆಸ್ಬೇಕಾದ ನಿನ್ನ ಜವಾಬ್ದಾರಿ. ನಿನ್ನ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯೋಚನೆ ಮನಸ್ಸಿಗೆ ಬರೋ ಹಂಗೆ ಮಾಡೋದು ನಿನ್ನ ಜವಾಬ್ದಾರಿ. ಅದನ್ನು ಹೇಳ್ತಾ ಚರಮ ಶ್ಲೋಕ ಭಗವದ್ಗೀತೆ ಇದು ಅಂತ ಹೇಳಿ ಅವರು ಹೇಳೋವಂಥದ್ದನ್ನೇ ಮನ್ಮನಾಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಮೆ. ಅವ್ರು ಹೇಳಿದ್ದೇನು ಅಂತಂದರೆ ನೀವು ಭಗವದ್ಗೀತೆಯಲ್ಲಿ ಮಿಕ್ಕಿದ್ದೆಲ್ಲ ಮರೆತುಬಿಟ್ರೂ ಪರವಾಗಿಲ್ಲ. ಅರ್ಜುನನಿಗೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಎಲ್ಲವನ್ನೂ ಹೇಳಿದ ಮೇಲೆ ಕಡೆಗೆ ಅವನು ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರೆ ಅವರು ಒಬ್ಬ ರಾಜನ ಕತೆ ಹೇಳ್ತಾರೆ. ರಾಜನಿಗೊಬ್ಬ ಸೇವಕ ಆಗಿರ್ತಾನಂತೆ. ಎಲ್ಲ ನೀವು ಕೇಳಿದವ್ರಿಗೆ ಗೊತ್ತಿರ್ಬೋದು, ಆದರೂ ಅದು ಒಂದು ಕತೆ ಹೇಳ್ಬಿಡ್ತೀನಿ. ಒಬ್ಬ ಸೇವಕನಿಗೆ ಅವರ ತಂದೆ ತಾತ ಎಲ್ಲರೂ ಸೇವೆ ಮಾಡಿದ್ದ, 3 ಪರಿವಾರದ ಜನನ. ಅವನಿಗೆ ಯಾರೋ ಒಬ್ಬರು ಬುದ್ಧಿ ಕೆಡಿಸ್ಬಿಡ್ತಾರೆ. ನೋಡು, ನೀನು 3 ತಲೆಮಾರಿನ ಸೇವೆ ಮಾಡಿದೀಯಾ, ಆ ರಾಜನ ಕಡಗವನ್ನು ನೀನು ಒಂದು ಅಪಹರಣ ಮಾಡಿಬಿಡು, ಅದಕ್ಕೆ ಎಷ್ಟು ಬೆಲೆ ಬಾಳತ್ತೆ, ನೀನು ಸುಖವಾಗಿರ್ಬೋದು ಅಂತ. ಯಾವತ್ತೂ ಆ ರೀತಿ ಯೋಚನೆ ಮಾಡದೇ ಇರೋನು ದುರ್ಬುದ್ಧಿ. ಅದನ್ನು ಕೇಳಿಕೊಂಡು ಒಂದು ದಿವಸ ರಾತ್ರಿ ಮಲಗಿದ ಮೇಲೆ ರಾಜ ಆ ಕಡಗವನ್ನು ತೆಗೆದುಬಿಟ್ಟು ಹೊರಟೋಗ್ತಾನೆ ಆಚೆಗೆ. ಅದನ್ನು ಮಾರೋದಕ್ಕೆ ಪ್ರಯತ್ನ ಪಡ್ತಾನೆ. ಅದನ್ನು ಒಬ್ಬ ಅಕ್ಕಸಾಲಿಗ ನೋಡ್ತಾನೆ, ಒಳ್ಳೆ ಕಸ್ತೂರಿ ವಾಸನೆ ಬರ್ತಾ ಇರುತ್ತೆ. ಹಾಗಾಗಿ ಇದು ರಾಜರ ಇರಬೇಕು, ಇದು ತೊಗೊಂಡ್ರೆ ನನಗೆ ಸಮಸ್ಯೆ ಬರುತ್ತೆ ಅಂದ್ಬಿಟ್ಟು ತೊಗೊಳಕ್ಕಾಗಲ್ಲ ಅಂತಾನೆ. ಅವನು ಬೇರೆ ಊರಿಗೆ ಹೋಗ್ತಾನೆ, ಮತ್ತೊಂದು ಕಡೆಗೆ ಹೋಗ್ತಾನೆ. ಹೀಗೆ 7-8 ವರ್ಷಗಳಾಗ್ಬಿಡುತ್ತೆ. ಅವ್ನಿಗೆ ಆಲ್ರೆಡಿ 90 ವರ್ಷ ಆಗಿತ್ತು. ಅವ್ನಿಗೆ ಇನ್ನೇನು 100ನೇ ವರ್ಷ ಆಗಬೇಕು. ಆವಾಗ ಅವನಿಗೆ ರಾಜನಿಗೆ ಸಿಕ್ಕಷ್ಟೇ ಮರ್ಯಾದೆ ಆ ಸೇವಕನಿಗೂ ಕೂಡ ಸಿಗ್ತಾಯಿತ್ತು ರಾಜನ ಸಂಗಡದಲ್ಲಿದ್ದಾಗ. ಯಾವಾಗ ಆ ಸಂಘ ಬಿಟ್ಟನೋ ದುರಾಸೆಗೆ ಬಲಿ ಬಿದ್ದು ಅವನಿಗಿತ್ತಲಾಗೆ ಸುಖವೂ ಇಲ್ಲ, ವ್ರತವೂ ಇಲ್ಲ, ಹಾಗಾಗೋಯ್ತು. ಎಲ್ಲ ಕಡೆ ಸುತ್ತಿದ ಮೇಲೆ ಅವನು ಅನ್ಕೋತಾನೆ, ಇಲ್ಲ ನಾನು ರಾಜನಿಗೆ ಹೋಗಿ ತಪ್ಪು ಒಪ್ಕೊಂಡ್ಬಿಡೋಣ ಅಂತ. ಆವಾಗ ರಾಜನ ಆಸ್ಥಾನಕ್ಕೆ ಬರ್ತಾ ಇರ್ತಾನೆ. ಈಗ ರಾಜ ಆಗಿದ್ದವನು ಸಣ್ಣ ಯುವಕ, ಒಂದು 25-30 ವರ್ಷ ಪ್ರಾಯದವನು. ಅವರ ತಂದೆ ತಾತನಿಗೆಲ್ಲ ಸೇವೆ ಮಾಡಿದಂಥ ಇಂಥ ಸೇವಕ ನನಗೂ ಸೇವೆ ಮಾಡ್ತಾ ಇದ್ದ. ಇಷ್ಟೊಳ್ಳೆ ಪ್ರಾಮಾಣಿಕ ವ್ಯಕ್ತಿ, ಇವನು ಎಲ್ಲಿ ಹೊಟ್ಟೋದ್ನೋ ಅಂತಂದ್ಬಿಟ್ಟು ಅವನು ಆಳುಗಳನ್ನ ಕಳಿಸಿರ್ತಾನೆ, ನೀವು ಹೋಗಿ ಹುಡ್ಕೊಂಬನ್ನಿ ಅಂತ. ಈಗ ಅವನು ಯಾವಾಗ ವಾಪಸ್ ಬರ್ತಾ ಇರ್ತಾನೆ ಅವಾಗ ಹೇಳ್ತಾರೆ, ನೋಡಿ ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ರಾಜ ಎಲ್ಲ ಕಡೆ ಅಲಂಕಾರ ಮಾಡಿಸ್ಬಿಡ್ತಾನೆ. ಅಲಂಕಾರ ಮಾಡಿಸಿ ಇಂಥ ಒಳ್ಳೆ ಸೇವಕ ಬರ್ತಾ ಇದ್ದಾನೆ, ಬರಮಾಡ್ಕೋಬೇಕು ಅಂದ್ಬಿಟ್ಟು ಸೈನಿಕರೆಲ್ಲ ಹೋಗಿ ಎದುರುಕೊಡ್ತಾರೆ, ನೀವು ಬರಬೇಕು, ರಾಜ ನಿಮಗೆ ಕಾಯ್ತಾ ಇದ್ದಾನೆ ಅಂತ. ಇವನಿಗೆ ಭಯ ಆಗುತ್ತೆ, ರಾಜ ನನಗೇನೆ ಕಾಯ್ತಾ ಇದ್ದಾನೆ ಅಂತ. ಆದರೆ ಇಲ್ಲ ಅಂತ ನೇರ ಕರ್ಕೊಂಬಂದು ರಾಜನ ಅಂತ ಹೇಳಿದ್ರೆ, ನೋಡಪ್ಪ ನೀನು ಎಲ್ಲಿ ಹೊಟ್ಟೋದೆ, ನನ್ನನ್ನು ಬಿಟ್ಟು ನೀನು ಬಂದಿದ್ದು ನನಗೆ ಭಾಳ ಆನಂದ ಆಯಿತು ಅಂತ ಹೇಳಿಬಿಟ್ಟು ಇವನು ಹೇಳ್ತಾ ಇರ್ತಾನೆ, ಇಲ್ಲ ನನ್ನ ಕಡಗ ನಾನು ಕದ್ದಿದ್ದೆ, ಅದನ್ನು ವಾಪಸ್ ಕೊಡೋಕ್ಕೆ ಬಂದೆ, ಅದೆಲ್ಲ ಕಡೆಗೆ ಇರಲಿ, ನಿನ್ಗೇನು ಬೇಕೋ ತಗೋ, ನೀನು ವಾಪಸ್ ಬಂದಿಲ್ಲ, ನನಗೆ ಅಷ್ಟು ಸಾಕು ಅನ್ನೋದನ್ನು ಹೇಳ್ತಾ ಆ ಕಥೆನ ಎಲ್ಲಿಗೆ ಸಮೀಕರಣ ಮಾಡ್ತಾರೆ ಅಂತಂದರೆ, ನಾವು ಆ ಕೆಲಸಗಾರ ಯಾರು ಆಸೆಗೆ ಬಿದ್ದು ಭಗವಂತನಿಂದ ದೂರ ಹೋದ್ನಲ್ಲ, ಆ ರೀತಿ ನಮಗೆ ಇಲ್ಲಿ ಸುಖ ಅಲ್ಲಿ ಸುಖ ಅಂದ್ಕೊಂಡು ಎಲ್ಲೆಲ್ಲೋ ಅಲ್ದಾಡಿದ್ವಿ. ಆದರೆ ಎಲ್ಲಿ ನಿಜವಾದ ಸುಖ ಇದ್ದಿದ್ದು ನಾವು ಭಗವಂತನ ಸಾಮೀಪ್ಯದಲ್ಲಿದ್ದಾಗ, ಭಗವಂತನ ಜೊತೆ ನಮ್ಮನ್ನು ನಾವು ಸಮೀಕರಣ ಮಾಡಿಕೊಂಡಾಗ. ಅದನ್ನು ಹೇಳ್ತಾ ಅವರು ಆ ಶ್ಲೋಕವನ್ನು ಅವ್ರು ಹೇಳಿದ್ದೆ ಅಷ್ಟೇ, ನೀವು ಎಲ್ಲ ಕೂಡ ಬರೆದ್ಬಿಟ್ರು ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಯೋಸಮೆ. ಅಂದರೆ ಅವ್ರು ಹೇಳೋದು ಹೇಗೆ ಅಂತಂದರೆ, ಎಲ್ಲವನ್ನೂ ಮರೆತರೂ ಕೂಡ ಇದೊಂದು ಶ್ಲೋಕ ನೀವು ಜ್ಞಾಪಕ ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಮೇಲೆ ಬರ್ಬೋದು. ಅಂದರೆ ಮನಸ್ಸಿನಲ್ಲಿ ನೀನು ಸದಾ ನನ್ನನ್ನು ಚಿಂತಿಸು, ನಿನಗೂ ಆಣೆ, ನಿನಗೂ ಆಣೆ. ಮದ್ಭಕ್ತ, ಯು ಬಿಕಮ್ ಮೈ ಡಿವೋಟಿ.
ಅದಾದಮೇಲೆ ಏನಂತೆ ಮಾಮೇ ವೈಶ್ಯಸಿ ಸತ್ಯಂತೆ, ನೀನು ನನ್ನಂದೇ ಹೊಂದುತ್ತೆ. ಅದು ಹೇಗೆ ನನ್ನನ್ನೇ ಹೊಂದುತ್ತೆ? ನೋಡಿ, ಇವಾಗ ನಾನು ನೀರು ಕುಡಿತಾ ಇದ್ದೀನಿ. ಈ ಒಂದು ಹನಿ ನೀರು ಎಲ್ಲಿದು ಅಂತಂದರೆ ಪಾಪ ಒಳ್ಳೆ ಬಾಟ್ಲಿಗೆ ಹಾಕಿ ಪ್ರಾಯೋಜಕರು ತಂದು ಇಲ್ಲಿಟ್ರು. ಅವರೆಲ್ಲೋ ಆರ್ ಒ ವಾಟ್ರ್ ತಂದು ಇಲ್ಲಿಟ್ಟಿರ್ಬೋದು. ಆ ಆರ್ ಒ ವಾಟ್ರ್ ಪ್ಲ್ಯಾಂಟ್ಗೆ ಬೋರ್ವೆಲ್ಲಿಂದ ಬಂತು. ಆ ಬೋರ್ವೆಲ್ಲಿಗೆ ಭೂಮಿ ಅಂತರ್ಜಲದಿಂದ ಬಂತು. ಅಂತರ್ಜಲ ಬಂದಿದ್ದು ಮಳೆಯಿಂದ, ಮಳೆ ಬಂದಿದ್ದು ಮೋಡದಿಂದ, ಮೋಡ ಬಂದಿದ್ದು ಸಮುದ್ರದ ಆವಿಯಿಂದ. ಕಡೆಗೆ ಮೂಲ ಯಾವುದು? ಸಮುದ್ರ. ಸೊ ಹಾಗಾಗಿ ಒಂದು ಹನಿ ಎಲ್ಲೇ ಇದ್ದರೂ ಕೂಡ ಅದರ ಮೂಲ ಯಾವುದು? ಸಮುದ್ರ. ಸೊ ಅದನ್ನು ಅವ್ರು ಹೇಳ್ತಾರೆ, ವಿ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಇನ್ಫೈನೈಟ್ ಸ್ಪಿರಿಟ್ ದಟ್ ಇಸ್ ಗವರ್ನಿಂಗ್ ದಿಸ್ ಅರ್ತ್ ಅಂತ ಹೇಳ್ದ. ಆ ಶ್ಲೋಕವನ್ನು ಹೇಳ್ತಾರೆ, ಮಮೇ ವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತಂದರೆ ನನ್ನ ಅಂಶವೇ ಜೀವನಾಗಿ ಈ ಭೂಮಿಗೆ ಬಂದಿದೆ. ಹಾಗಾಗಿ ಯು ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈಸೆಲ್ಫ್. ಆದರೆ ನಿನಗೆ ಅದೇನಾಗಿದೆ, ಪಂಚಭೂತಗಳ ಜೊತೆಗೆ ಭೂಮಿ ರಾಪೋ ನಲೋ ವಾಯು ಜೊತೆಗೆ ಖಂ ಮನೋ ಬುದ್ಧಿ ರೇವಚ, ಮನಸ್ಸು ಬುದ್ಧಿ ಅಹಂಕಾರ ಅಂತ ಒಂದು ಕೊಟ್ಟಿದ್ದಾನಲ್ಲ, ಆ ನಾನು ಅಂತ ಒಂದು ಕೊಟ್ಟಿರೋದು ನನ್ನನ್ನು ಸಪ್ರೇಟ್ ಮಾಡ್ತಾ ಇದೆ. ನಾನು ಹರೀಶ, ನಾನು ಬೇರೆ, ಇವ್ರು ಬೇರೆ ಅಂತ. ಆ ನಾನು ಅನ್ನೋಂಥದ್ದನ್ನು ಪಕ್ಕಕ್ಕೆ ಇಟ್ಟುಬಿಟ್ರೆ ಇಟ್ ಈಸ್ ಅನ್ ಯೂನಿವರ್ಸಲ್ ಟ್ರೂತ್. ಅದನ್ನು ಹೇಳ್ತಾ ಅವರು ಇನ್ನೊಂದು ಕಡೆ ಬಹಳ ಅದ್ಭುತವಾಗಿ ಹೇಳ್ತಾರೆ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ಅಂದರೆ ಎಲ್ಲವನ್ನು, ಈಗ ಒಂದು ಹನಿ ನೀರಿನಲ್ಲಿ ನೀವು, ದಿಸ್ ಈಸ್ ನಾಟ್ ಎ ಡ್ರಾಪ್ ಆಫ್ ದಿ ಓಷನ್, ಐ ಆಮ್ ಅನ್ ಎಂಟೈರ್ ಓಷನ್ ಇನ್ ದಿ ಫಾರ್ಮ್ ಆಫ್ ಎ ಡ್ರಾಪ್ ಅಂತ ಒಂದು ಹೇಳಿಕೆ ಇದೆ, ಒಬ್ಬ ಮಹಾತತ್ವಜ್ಞಾನಿದು. ಹಾಗೆ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ, ಎಲ್ಲೆಲ್ಲಿ ನೋಡಿದ್ರೂ ಕೂಡ ಆ ಚೈತನ್ಯದೇ ವಿಸ್ತೃತವಾದ ರೂಪ ಅನ್ನೋವಂಥದ್ದನ್ನು ಅರ್ಥ ಯಾರು ಮಾಡ್ಕೊಳ್ತಾರೋ ಅವರಿಗೆ ಜ್ಞಾನ ಲಭಿಸುತ್ತೆ ಅನ್ನೋದನ್ನು ಹೇಳ್ತಾ, ಎಲ್ಲವನ್ನೂ ನನ್ನಲ್ಲಿ ನೋಡು, ನನ್ನಲ್ಲಿ ಎಲ್ಲವನ್ನೂ ನೋಡು ಅನ್ನೋದನ್ನು ಹೇಳ್ತಾ ಅವರು ಅದ್ವೈತದ ಬಗ್ಗೆ ಹೇಳ್ತಾರೆ. ಅಂದರೆ ಇಲ್ಲಿ ಬರೋವಂಥದ್ದು ಅದ್ವೈತ ತತ್ವ, ಆದರೆ ಅದನ್ನು ಬೇರೆ ಬೇರೆ ರೀತಿ ಅರ್ಥೈಸ್ಬಿಟ್ಟು ನಮ್ಮ ಜನದಲ್ಲೇ ಕೆಲವರು ಒಡಕನ್ನು ಉಂಟು ಮಾಡೋ ಥರ ಆಗಿದೆ. ಆದರೆ ನಾವು ಅದನ್ನು ಸಮನ್ವಯ ಮಾಡಿ ನೋಡಬೇಕು ಅಂತ ಹೇಳ್ತಾ ಭಾಳ ಎಚ್ಚರಿಕೆಯಿಂದ ಹೇಳ್ತಾರೆ, ದಿ ಒನ್ನೆಸ್ ದಟ್ ಡಸ್ ನಾಟ್ ನೆಗೇಟ್ ದಿ ಮೆನಿನೆಸ್, ದಿ ಮೆನಿನೆಸ್ ದಟ್ ಡಸ್ ನಾಟ್ ನೆಗೇಟ್ ದಿ ಒನ್ನೆಸ್, ಒನ್ ಇನ್ ಮೆನಿ, ಮನಿ ಇನ್ ಒನ್, ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ. ಇದನ್ನು ಹೇಳ್ತಾರೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲ ಅಲ್ಲಿ ಸೃಷ್ಟಿನಲ್ಲಿರೋವಂಥದ್ದೇ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬೇಕಾಗಿರೋವಂಥದ್ದು ಭಕ್ತಿ. ಈಗ ಒಂದು ಸೇಬಿನ ಹಣ್ಣು ತೆಗೆದುಕೊಳ್ತೀವಿ, ಅವರಿಗೆ ಬಹಳ ಇಷ್ಟವಾಗಿದ್ದಿದ್ದು ಅಂತಂದರೆ ಕಿತ್ತಳೆ ಹಣ್ಣು. ಅದರ ಉದಾಹರಣೆ ಬಹಳ ಸಲ ಕೊಟ್ಟಿದ್ದಾರೆ. ವಾಟ್ ಈಸ್ ಆರೆಂಜ್ ಅಂತಂದರೆ, ವೆದರ್ ದಿ ಆರೆಂಜ್ ಕಲರ್ ಪೀಲ್ ಈಸ್ ದಿ ಆರೆಂಜ್, ವೆದರ್ ದಿ ಪಲ್ಪ್ ಇನ್ಸೈಡ್ ಈಸ್ ದಿ ಆರೆಂಜ್. ಆ ಪಲ್ಪನ್ನು ತೆಗೆದರೆ ಒಂದೊಂದೇ ಎಸಳಿದೆ, ಈಸ್ ದಟ್ ದಿ ಆರೆಂಜ್. ಅಥವಾ ಅದನ್ನು ಸ್ಕ್ವೀಸ್ ಮಾಡಿದ್ರೆ ಒನ್ ಡ್ರಾಪ್ ಆಫ್ ಜ್ಯೂಸ್ ವಿಲ್ ಕಮ್, ಈಸ್ ದಟ್ ದಿ ಆರೆಂಜ್. ಆ ಹನಿ ನಾಲ್ಗೆಗೆ ಬಿದ್ದಾಗ ಒಂದು ರಸಾನುಭೂತಿ ಆಗುತ್ತೆ, ಈಸ್ ದಟ್ ದಿ ಆರೆಂಜ್. ಆ ರಸಾನುಭೂತಿಯೇ ನಿಜವಾದ ಆರೆಂಜ್. ಮಿಕ್ಕಿದ್ದೆಲ್ಲನೂ ಅದು ತೋರ್ಪಡಿಸ್ಕೊಳ್ಳೋಕೆ ಇರುವಂಥದ್ದು. ಹಾಗೆ ಮುಕ್ತಿ ಅನ್ನೋದಕ್ಕೆ ಭಾಳ ಅದ್ಭುತವಾದ ಉದಾಹರಣೆ ಅವ್ರು ಕೊಡ್ತಾರೆ. ಈಗ ನೋಡಿ, ತೆಂಗಿನಕಾಯಿ ಎಳ್ನೀರಿನಲ್ಲಿ ಅದರ ಹೊರ ಪದರ ಬೇರೆ ಅಲ್ಲ, ಒಳಗಡೆ ಬೇರೆ ಅಲ್ಲ, ಪೂರ್ತಿ ನೀರು. ಆಚೆನೂ ತೇವ ಜಾಸ್ತಿ, ಒಳಗಡೆನೂ ನೀರು. ಅದೇ ಹಾಗೆ ಬಲಿತಾ 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 ಬಂದಾಗ ಆಚೆ ಕಡೆ ನಾರು ಬರುತ್ತೆ, ಒಳಗಡೆ ತೊಗಟೆ ಬರುತ್ತೆ. ಇನ್ನೂ ಹೆಚ್ಚು ಬಲ್ತಾಗ ನೀರು ಆಡಿಸೋದು ಕೇಳುತ್ತೆ, ಇನ್ನೂ ಒಂದಷ್ಟೇ ಬಿಟ್ಟಾಗ ನೀರು ಆಡೋದು ಕೂಡ ನಿಂತು ಹೋಗುತ್ತೆ. ಪೂರ್ತಿ ವಿರಕ್ತಿ ಬಂದಾಗ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತ. ಹೇಗೆ ಕುಂಬಳಕಾಯಿ ತೊಟ್ಟು ತನ್ನಂತಾನೇ ಗಿಡದಿಂದ ಬಿಡಿಸ್ಕೊಳತ್ತೋ ಹಾಗೆ ಒಳಗಡೆ ಇರೋಂಥ ಕೊಬ್ಬರಿ ತನ್ನಂತಾನೇ ಆಡಿಸಿದ್ರೆ ಗಿಡಕ್ಕೆ ಕೇಳುತ್ತೆ, ಹೊಡೆದ್ಬಿಟ್ಟು ನೀವು ಕೊಬ್ಬರಿ ತಗೋಬೋದು. ಅಂದರೆ ಆ ಜಲತತ್ವ ಅನ್ನೋದು, ಅಂದರೆ ಆ ಏನಿದೆ ಒಳಗಡೆ ಆ ನೀರಿನ ಅಂಶ, ಅದೇ ನಮ್ಮ ಆಸೆ. ಆಸೆ ಅನ್ನೋಂಥದ್ದು ಬಿಡೋ ತನಕನೂ ನಮಗೆ ಆ ಮುಕ್ತಿ ಸಿಗೋದಿಲ್ಲ. ಅದು ಆಸೆ ಅನ್ನೋಂಥದ್ದು ಹೊಟ್ಟೋದ್ರೆ ತನ್ನಂತಾನೇ ಮುಕ್ತಿ ಸಿಗತ್ತೆ ಅಂತ ಆ ಕೊಬ್ಬರಿ ಉದಾಹರಣೆ ಏನು ಕೊಟ್ಟಿದ್ದಾರೆ ಅದು ನನ್ನ ಮನಸ್ಸಿನಲ್ಲಿ ಭಾಳ ಶಾಶ್ವತವಾಗಿ ಉಳ್ಕೊಂಡಿದೆ. ಹಾಗಾಗಿ ಇಂಥ ವ್ಯಕ್ತಿಗಳು ಇಷ್ಟೆಲ್ಲ ಓದಿದವರು, ಬಹಳ ಓದಿದವರು ಇರ್ಬೋದು, ಆದರೆ ಯಾರಿಗೆ ಭಕ್ತಿ ರಸದ ಅನುಭೂತಿ ಒಳಗಡೆಯಿಂದ ಬಂದಿದೆ, ಯಾರು ಒಳಗಡೆ ಪರಮಾತ್ಮನನ್ನು ಒಂದು ಸ್ವಲ್ಪ ಅನುಭವಿಸಿದ್ದಾರೆ. ನಾನು ಅವತ್ತು ವೀಣಾ ಅಕ್ಕಾಗಿ ಹೇಳ್ತಾ ಇದ್ದೆ. ವೀಣಾ ಅಕ್ಕ ಅವರು ನಮ್ಮ ಅಲ್ಲಮ ಪ್ರಭುವಿನ ಬಗ್ಗೆ ಬಹಳ ಒಳ್ಳೊಳ್ಳೆ ಉಪನ್ಯಾಸಗಳು ಕೊಟ್ಟಿದ್ದಾರೆ. ಅಲ್ಲಮ ಪ್ರಭು ಪರತತ್ವದ ಉಪಾಸನೆ ಅದು ಹೇಗಿದೆ ಅಂದರೆ, ಎಲ್ಲೋ ಕಡೆ ಒಂದು ಕಡೆ ಆ ನಿರಾಕಾರ ರೂಪ, ನಿರ್ಗುಣ ರೂಪ ನೋಡಿದಾಗ ನಮ್ಮ ಶುಕ್ರವಾರದ ಜನ ಹೇಳೋ ಅಂಥ ನಿರಾಕಾರ ನಿರ್ಗುಣ ಹೇಳೋದಕ್ಕೆ ಒಂದು ಸಲ ಒಪ್ಪಿಗೆ ಆಗತ್ತೆ. ಅಂದರೆ ನಮ್ಮ ಸಾಬರು ಹೇಳೋದನ್ನು ನಿರಾಕಾರ ನಿರ್ಗುಣ ಆ ಅಂಶದಲ್ಲಿ ಓಕೆ, ಟು ದಟ್ ಎಕ್ಸ್ಟೆಂಟ್ ಓಕೆ.
ನಿರಾಕಾರ ನಿರ್ಗುಣ ಆಗಿರೋವಂಥದ್ದು ಕೂಡ ಅದು ಸಾಕಾರವಾಗ ಕೂಡ ಆಗಬಲ್ಲದು. ಬಿಕಾಸ್ ಈಸ್ ದಿ ಸೃಷ್ಟಿಕರ್ತ. ಸೃಷ್ಟಿಕರ್ತನಿಗೆ ಅವನ ಲೀಲೆಗೆ ಸಾಧ್ಯವಾಗದೇ ಇರೋವಂಥದ್ದೇನಿದೆ? ದಿ ವೇ ಹಿ ಥಿಂಕ್ಸ್ ಹಿ ಕ್ಯಾನ್ ಕ್ರಿಯೇಟ್. ಏನಕ್ಕೆ ಅಂತಂದರೆ, ನಾವು ಕುಳಿತಿರೋವಂಥದ್ದು ಈ ಸೌರಮಂಡಲ ಏನಿದೆ ಭೂಮಿ ಒಳಗಡೆ, ದಟ್ ಈಸ್ ಎ ಡಸ್ಟ್ ಇನ್ ದಿ ಎಂಟೈರ್ ಯಾವುದೋ ಈ ಮಿಲ್ಕಿ ವೇ ಗ್ಯಾಲಾಕ್ಸಿನಲ್ಲೇ ಅದೊಂದು ಡಸ್ಟು. ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಥರ ಕೋಟ್ಯಾಂತರ ಗ್ಯಾಲಾಕ್ಸಿಗಳಿವೆ. ಸೊ ಹಾಗಾಗಿ ಅದನ್ನು ಹೇಳ್ತಾ ಅಣುರ್ ಬೃಹತ್ ಕೃಶಸ್ಥೂಲೋ ಅಂತ ಹೇಳ್ತಾರೆ. ಅಂದರೆ ಅಣುವಿಗಿಂತ ಅಣು, ಬೃಹತ್ತಿಗಿಂತ ಬೃಹತ್ತು. ಕೆ ಎಸ್ ನಾರಾಯಣಾಚಾರ್ಯ ಹೇಳ್ತಾರೆ, ಅಣುವಿಗಿಂತ ಅಣು, ಬೃಹತ್ತಿಗಿಂತ ಬೃಹತ್ತು. ಸೊ ಹೀಗೆ ವಿಷ್ಣು ಸಹಸ್ರನಾಮವನ್ನು ತೆಗೆದುಕೊಂಡು ಬಂದು, ರಾಮಾಯಣವನ್ನು ತೆಗೆದುಕೊಂಡು, ಭಗವದ್ಗೀತೆಯನ್ನು ತೆಗೆದುಕೊಂಡು ಬಂದು, ವಚನಗಳನ್ನು ತೆಗೆದುಕೊಂಡು ಬಂದು, ಶೆಲ್ಲಿಯನ್ನು ತೆಗೆದುಕೊಂಡ್ಬಂದು, ಶೇಕ್ಸ್ಪಿಯರ್ನೂ ಕರ್ಕೊಂಬಂದು, ಲಾರೆನ್ಸ್ನೂ ಕರ್ಕೊಂಬಂದು, ಎಲ್ಲ ಕರ್ಕೊಂಬಂದು ಹೇಳ್ತಾ ಪಾಂಚಜನ್ಯ ಓದಿದಾಗ ಏನಾಯಿತು ಅಂತ ಹೇಳ್ತಾರೆ. ಪಾಂಚ ಅಂದರೆ 5. ನನಗೆ ಕುತೂಹಲ ಇತ್ತು, ಪಾಂಚಜನ್ಯ ಏನಕ್ಕೆ ಹೇಳ್ದಂತ. ಕೃಷ್ಣ ಒಂದು ಸಲ ಪಾಂಚಜನ್ಯ ಓದಿದ್ರೆ ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದವರೆಗೂ ತಲುಪತ್ತಂತು. ಅಂದರೆ ನೀನು ಅನ್ನಮಯ ಕೋಶದ ಏನು ನೀನು ಕಶ್ಚಿತ್ ಮಾನವ ಆಗಿದೆಯಾ ಅಲ್ಲಿಂದ ನಿನ್ನ ಕಡೆಗೆ ಸಾಹಸ ಕೊಡೋಬೇಕು. ಮತ್ತು ಅವರು ಕೊಡ್ತಾ ಇರೋಂಥ ಉದಾಹರಣೆಗಳಲ್ಲಿ ತ್ಯಾಗರಾಜರ ಕೀರ್ತನೆಗಳು, ಅವರಿಗೆ ತೆಲುಗು ಅಷ್ಟು ಚೆನ್ನಾಗಿ ಅದು ಹೇಗೆ ಬರ್ತಾಯಿತ್ತು, ತ್ಯಾಗರಾಜ ಕೀರ್ತನೆಗಳನ್ನು ಅವರ ಮಧ್ಯ ಉಪನ್ಯಾಸದಲ್ಲಿ ಹಾಗಾಗೇ ತೆಗೆದುಕೊಂಡು ಬಂದು ಅದರ ಉದಾಹರಣೆ ಕೊಡೋರು. ಸೊ ಹೀಗೆ ತಮಿಳಿನ ಆಳ್ವಾರರ ಉದಾಹರಣೆಗಳು, ತಮಿಳಿನ ಬೇರೆ ಬೇರೆ ಪ್ರಬಂಧಗಳ ಉದಾಹರಣೆಗಳು. ಸೊ ಈ ರೀತಿಯಾದಂತಹ ಅಲ್ಲಿಂದ ಇಲ್ಲಿಂದ ಅಟ್ ಎ ಟೈಮ್ ಅದನ್ನು ಹೆಕ್ಕಿ ಕೊಡಬೇಕಾದ್ರೆ ಅಷ್ಟು ವ್ಯವಸಾಯ ಇರಬೇಕು, ಮತ್ತು ಅಷ್ಟು ಕೃಷ್ಣನಿಗೆ ಹತ್ತಿರ ಆಗಿರುವಂಥವ್ರಾಗಿರಬೇಕು. ಸೊ ಅವರು ಹೇಳಿರೋವಂಥದ್ದು ಏನಂತಂದರೆ, ಸತ್ವ ರಜ ಸ್ತಮಗುಣ ಇರೋದೆಲ್ಲ ಬಹಳ ಕಾಮನ್. ಆಲ್ ದಿ ಕಲರ್ಸ್ ದಟ್ ವಿ ಸಿ ಕಮ್ ಫ್ರಮ್ ಬೇಸಿಕ್ 3 ಕಲರ್ಸ್, ರೆಡ್, ಯೆಲ್ಲೋ, ಬ್ಲೂ, ಆರ್ ಬೈ ಬಿ. ದೇ ಆರ್ ದಿ ಫಂಡಮೆಂಟಲ್ ಕಲರ್ಸ್. ನಾರಾಯಣಾಚಾರ್ಯ ಹೇಳ್ತಾ ಇದ್ರು, ನಮ್ಮೆಲ್ಲ ನಡವಳಿಕೆ ಬಿಹೇವಿಯರ್ ಪ್ಯಾಟರ್ನ್ಸ್ ಏನಿದೆ, ದೇ ಆರ್ ಕಾಂಬಿನೇಷನ್ ಡಿಫರೆನ್ಸಸ್ ಇನ್ ದಿ ಸತ್ವ ರಜ ತಮ. ಈ 3 ಗುಣ, ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ ಬರಬೇಕಾದ್ದು ಸಹಜ ಧರ್ಮ. ಅದೆಲ್ಲ ಬಂದ ಮೇಲೂ ಒಂದು ಚೂರು ಎಲ್ಲ ಇರುತ್ತೆ. ಆದರೆ ಈ 3 ಗುಣಗಳಿಂದ ಆಚೆಗೂ ನೋಡುವಂಥ, ಸಾಕ್ಷಿ ಪ್ರಜ್ಞೆಯಿಂದ ನೋಡುವಂತಹ ಯಾವ ಆತ್ಮ ನೀನು ಸುಮ್ಮನೆ ಇದೆಯಾ ಅಷ್ಟೇ ದೇಹದಲ್ಲಿ. ಈ ದೇಹ ಅನ್ನುವಂಥದ್ದು ನಿನಗೆ ರಥ, ಕೃಷ್ಣ ಸಾರಥಿ, ಈ ದೇಹ ರಥ. ಅದನ್ನು ಹೇಳ್ತಾ ಅಧ್ಯಾತ್ಮ ರಾಮಾಯಣ ಕೂಡ ಹೇಳ್ತಾ ಇದ್ರು. ಸೀತೆ ಅನ್ನೋಂಥವಳು ಆತ್ಮ ಕಳೆದು ಹೋದಾಗ ರಾಮ ಕೇಳ್ತಾನೆ, ನನ್ನ ಸೀತೆ ಇಲ್ಲಿ ನೋಡಿದೆ ಅಲ್ಲಿ ನೋಡಿದೆ, ಬಿಕಾಸ್ ಹಿ ವಾಂಟ್ಸ್ ಟು ಗೆಟ್ ಬ್ಯಾಕ್ ದಿ ಆತ್ಮ. ಹೇಗೆ ನದಿ ಏನಕ್ಕೆ ರಭಸವಾಗಿ ಸಮುದ್ರಕ್ಕೆ ಹರಡದು ಹೋಗುತ್ತೆ ಅಂತಂದರೆ, ಆತ್ಮ ಪರಮಾತ್ಮನ ಜೊತೆಗೆ ಒಂದಾಗಬೇಕು ಅನ್ನೋಂಥ ತವಕ. ಹಾಗಾಗಿ ಸಿ ಅಶ್ವಥ್ ಹೇಳಿದಾಗೆ ನದಿ ಸಮುದ್ರದ ಕಡೆ ಓಡತ್ತಂತೆ. ಸೊ ಹಾಗಾಗಿ ಈ ಅದ್ಭುತವಾದಂತಹ ಈ ತತ್ವಗಳು ಯಾರಿಗೆ ಬಹಳ ಸುಲಭವಾಗಿ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದನ್ನು ಕೇವಲ ಸಾಹಿತ್ಯದ ಹಿನ್ನೆಲೆಯಲ್ಲ, ನಮ್ಮ ಮನುಷ್ಯನ ಜೀವನವನ್ನು ಉತ್ತುಂಗಕ್ಕೆ, ಮೇಲಿನ ಸ್ತರಕ್ಕೆ ಒಯ್ದು ನಮ್ಮನ್ನಲ್ಲೂ ಕೂಡ ಎಲ್ಲೋ ಅಧ್ಯಾತ್ಮದ ಒಂದು ಹುಚ್ಚನ್ನು ಹಿಡಿಸುವಂತಹ, ಕೃಷ್ಣನ ಬಗ್ಗೆ ಒಂದು ಭಕ್ತಿಯನ್ನು ಹುಡಿಸುವಂತಹ ಯಾರಾದರೂ ವ್ಯಕ್ತಿ ನನ್ನ ಜೀವನದಲ್ಲಿ ನಾನು ನೋಡಿದರೆ ಕೆ ಎಸ್ ನಾರಾಯಣಾಚಾರ್ಯರು. ಅಂತಹ ನಾರಾಯಣಾಚಾರ್ಯರ ಅವರ ಒಂದು ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಅಂದರೆ ಎಲ್ಲಿ ಅರ್ಜುನ ಮತ್ತು ನಾರಾಯಣ ಒಂದಾದರು, ಅಂದರೆ ನರ ನಾರಾಯಣ ಒಂದಾದ ಜಾಗದಲ್ಲಿ ವಿಜಯ ಖಂಡಿತ ಅಂತ. ಸೊ ಆಲ್ ದಟ್ ಹಿ ಟೋಲ್ಡ್ ಅಟ್ ದಿ ಎಂಡ್ ಈಸ್ ಯು ಹ್ಯಾವ್ ಟು ಅಲೈನ್ ಯುವರ್ ಸೆಲ್ಫ್. ನರ ನಾರಾಯಣ ಒಂದಾಗೋದು ಅಂದರೆ ಅಲೈನ್ ಯುವರ್ ಸೆಲ್ಫ್ ಟು ದಿ ಗಾಡ್, ಅಲೈನ್ ಯುವರ್ ಸೆಲ್ಫ್ ಟು ದಿ ಡಿವಿನಿಟಿ. ಆಲ್ ದಟ್ ಶುಡ್ ಕಮ್ ಟು ಯು ವಿಲ್ ಕಮ್. ಅಲೈನ್ಮೆಂಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಮನಸ್ಸಿನ ಸಿದ್ಧತೆ ಮುಖ್ಯ. ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅಂಥ ಅದ್ಭುತವಾದಂಥ ಚೇತನ ನಮ್ಮ ಜೊತೆಗಿದ್ದಿದ್ದಕ್ಕೆ ನಮ್ಮ ವಾಗ್ದೇವಿ ಸಂಸ್ಥೆಯಿಂದ ವಾಗ್ದೇವಿ ವರಸಂಜಾತ ಅನ್ನೋ ಬಿರುದನ್ನು ಕೊಟ್ಟು ನಾವು ಕೃತಾರ್ಥರಾಗಿದ್ದೀವಿ ಅವರಿಗೆ. ಅದಲ್ಲದೆ ಅವರ ಮರಳು ಶಿಲ್ಪವನ್ನು ಮಾಡಿ ವಿಶ್ವವಿಖ್ಯಾತ ಮರಳು ಶಿಲ್ಪಿ ಸುದರ್ಶನ್ ಪಟ್ನಾಯಕರವರ ಹಸ್ತ ಕರಕಮಲಗಳಿಂದ ನಾರಾಯಣಾಚಾರ್ಯಜಿ ಅವರ ಮರಳು ಶಿಲ್ಪವನ್ನು ಮಾಡಿ, ಒಂದು ಕಡೆ ಅಬ್ದುಲ್ ಕಲಾಂ ಚಿತ್ರ, ಇನ್ನೊಂದು ಕಡೆ ಇವರ ಮರಳು ಶಿಲ್ಪ, 2 ಶಿಲ್ಪವನ್ನು ಒಂದೇ ಸಲ ಮಾಡಿ ಅದನ್ನು ನಾರಾಯಣಾಚಾರ್ಯಜಿ ಅವರ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದ್ದು. ಏನಕ್ಕೆ ಅಂದರೆ ಐ ಹೋಲ್ಡ್ ಬೋತ್ ಅಬ್ದುಲ್ ಕಲಾಂ ಆ್ಯಂಡ್ ನಾರಾಯಣಾಚಾರ್ಯಜಿ ವಿತ್ ಸೇಮ್ ರೆಸ್ಪೆಕ್ಟ್ ಆ್ಯಂಡ್ ಸೇಮ್ ಎಲಿವೇಶನ್. ಬೋತ್ ಆರ್ ಈಕ್ವಲಿ ಎಲಿವೇಟೆಡ್ ಪೀಪಲ್. ಹಾಗಾಗಿ ನಾರಾಯಣಾಚಾರ್ಯರಿಗೆ ಸರ್ಕಾರ ಕೊಡದೇ ಇರುವಂಥ ಗೌರವ ಇಲ್ಲದೇ ಇರ್ಬೋದು. ನಮ್ಮ ಪರಮ್ನ ಸಂತೋಷ್ ಅವರು ಹೇಳಿದಾಗೆ ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ಗೌರ್ಮೆಂಟ್. ಏನಕ್ಕೆ ಅಂತಂದರೆ ನಾನು ಗೌರ್ಮೆಂಟ್ ವೋಟ್ ಮಾಡಿದ್ದೀನಲ್ವಾ, ಯಾರ್ಯಾರು ಇರ್ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇದ್ರು ಅವರೆಲ್ಲರ ಪರವಾಗಿ ಅಧಿಕಾರ ನಾನೇ ತೆಗೆದುಕೊಂಡ್ಬಿಟ್ರೆ ನಾನೇ ಗೌರ್ಮೆಂಟು. ಹಾಗಾಗಿ ಪರಮ್ ಅವ್ರು ಏನು ಮಾಡ್ತಾರೋ ಅದೇ ಇಟ್ ಈಸ್ ಈಕ್ವಲ್ ಟು ದಿ ಗೌರ್ಮೆಂಟ್ ಡಿಸಿಷನ್. ಸೊ ಹಾಗೆ ಹೇಳ್ತಾ ಅಂಥವ್ರ ಮಧ್ಯೆ ಇದ್ದು, ಅಂಥವ್ರ ಮಧ್ಯೆ ಓಡಾಡಿ, ಅಂಥವ್ರನ್ನ ನಾವು ನೋಡಿದಂತಹ ಒಂದು ಅನುಭವ ಇದೆಯಲ್ಲ,
ಅದನ್ನು ನಾವು ಜೀವನಕ್ಕೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.